ಎಸೆವ ಪಂಚಾಕ್ಷರಿಯ ಎಸಳೆಲ್ಲ ನಸುಗೆಂಪು ಕುಸುಮ ಕರ್ಣಿಕೆಯೊಂದೇ ಹಳದಿ ವರ್ಣ ನಸುಗೆಂಪು ಹೊಸ ಹಳದಿ ಎಸೆವ ಕರ್ಣಿಕೆಯಾಗೆ ಬಸವನ ನೀನಾದೆ ಯೋಗಿನಾಥ ಕಮಲ ಷಡ್ವಿಧದಲ್ಲಿ ಅಮಲ ಬ್ರಹ್ಮದ ಕೂಟ ಕ್ರಮವಳಿದ ಬಸವನೈ ಬಸವನಿತ್ಯ ವಿಮಲ ಗುರುಚರ ಪರವೇ ಪ್ರಾಣವಾಗಿರುತ್ತಿರ್ಪ ಪ್ರಣವರೂಪನು ಬಸವ ಯೋಗಿನಾಥ ಕಳೆನಾದ ಬಿಂದುವಿನ ಹೊಳವಳಿದ ಬಸವನು ಪ್ರಳಯರಹಿತನು ಬಸವ ಬಸವನಿತ್ಯ ಒಳೆಯ ಕಮಲದಲ್ಲಿ ಹೊಳೆವ ಬ್ರಹ್ಮದ ಸ್ನೇಹ ಕಳೆಯದ ಬಸವನೈ ಯೋಗಿನಾಥ ಹನ್ನೆರಡು ಮನೆಯೊಳಗೆ 16 ಉನ್ನತದ ಶರಧಿಯನು ದಾಂಟಿನಿಂದ ಇನ್ನೂ ನಿರ್ಮಳವಾದ ಕಳೆಮುಳೆಯರೊಳಕೊಂಡ ಚಿನ್ಮೂರ್ತಿ ಬಸವನೈ ಯೋಗಿನಾಥ ಮೂರಾರ ಮಧ್ಯದಲ್ಲಿ ಕೇರಿ ಕೇರಿಯ ಕಂಡು ಸಾರಿ ಬ್ರಹ್ಮದ ಒಡಲ ಹೊಕ್ಕು ನಿಂದು 6 ಆಕಾರವಡಗಿದ ಬ್ರಹ್ಮವ ಕಂಡು ಸಾರಿದ ಗುರು ಬಸವನೈ ಯೋಗಿನಾಥ ಅಂಗದೊಳಾಯತಲಿಂಗ ನಿರವಯ ರೂಪು ಮಂಗಳಮಯ ಮೂರ್ತಿ ಶ್ರೀ ಬಸವಲಿಂಗ ಜಂಗಮ ಪ್ರಾಣವೇ ಪ್ರಾಣವಾಗಿರುತ್ತಿರ್ಪ ಸಂಗನ ಬಸವಣ್ಣನೈ ಯೋಗಿನಾಥ ಅಂಗದೊಳಾಯತಲಿಂಗ
ನಿರವಯ ರೂಪು ಮಂಗಳಾತ್ಮಕ ಮೂರ್ತಿ ಬಸವಲಿಂಗ ಅಂಗಸಂಗದ ಭಾವ ಭ್ರಮೆಯಳಿದ ಶಿವಯೋಗಿ ಲಿಂಗ ಬಸವಣ್ಣನೈ ಯೋಗಿನಾಥ ಮಂಗಳಮಯತನು ಕಂಗೊಳಿಸೆ ನಿಜದಲ್ಲಿ ಲಿಂಗ ನಿಜ ಪದಭರಿತವಾದ ಭಾವ ಮುಂದಳ ಮನೆ ಮಠವ ಹೊಂದಿ ಬಾಗಿಲ ತೆಗೆಸಿದ ತಂದೆ ಬಸವಣ್ಣನೈ ಯೋಗಿನಾಥ ಆಧಾರವಂಬಲಿದು ಮೇಲೆ ಊರ್ಧ್ವಕ್ಕೆ ನಡೆದು ಮೇದಿನಿಯ ಕಳೆಮೊಳೆಯನು ಒಂದು ಮಾಡಿ ಸಾಧಿಸಿ ಅಜರಂಧ್ರದ ಬಾಗಿಲ ತೆಗೆಸಿದ ಅನಾದಿ ಮೂರುತಿ ಬಸವ ಯೋಗಿನಾಥ ಸಾಗರ ಬ್ರಹ್ಮವನು ಸಾಧಿಸಿ ಬ್ರಹ್ಮದಲ್ಲಿ ನೀಗಿ ನಿಷ್ಪತ್ತಿಯಾದ ಮಳೆಯ ಮಠದಿ ಆಗಾದ ಅರಸನು ಕಳೆದು ಕಂಗೊಳಿಸಿದನು ಯೋಗಿ ಗುರು ಬಸವನೈ ಯೋಗಿನಾಥ ಲೋಕಲೋಕವನೆಲ್ಲ ಲೋಕಿಸದೆ ನಿಂದಲ್ಲಿ ಬೇಕು ಮಾಡಿದ ನೆನ್ನ ಬಸವಲಿಂಗ ಮುಕುಟಮಂಡಲದಲ್ಲಿ ಮನೆಗಟ್ಟಿನಿಂದನು ಅಕಳಂಕ ಬಸವನೈ ಯೋಗಿನಾಥ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ವಾನುಭಾವದ ನೆಲೆಯ ನಾನೇನ ಬಲ್ಲೆನೈ, ನೀವೇ ಒಳಹೊಕ್ಕು ಏನ ನುಡಿಸಿದರೆ ಅದನ್ನೇ ನಾನುಡಿವೆ ಗುರುವೇ ಕೃಪೆಯಾಗು. ಆನ್ಲೈನ್ ಅರಿವಿನ ಮನೆಯ ಸಕಲ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿ. ಸಿದ್ದರಾಮ ಶಿವಯೋಗಿಗಳು ಅಪ್ಪ ಬಸವಣ್ಣನವರನ್ನು ಕಂಡು ಅವರಲ್ಲಿ ಸಂಪೂರ್ಣವಾಗಿ ಬೆರೆತು ಅವರೇ ಎಲ್ಲವಾಗಿ ತಾನು ಇಲ್ಲವಾಗುವಂತಹ ನೆಲೆಯನ್ನು ಯಾವ ರೀತಿ ಅವರು ಅನುಭವಿಸಿದ್ರು ಅನ್ನುವಂಥದ್ದು ಈ ಬಸವಸ್ತೋತ್ರ ತ್ರಿವಿಧಿಯ ಒಂದು ವಿಶೇಷ. ಇದು ಅಪ್ಪ ಬಸವಣ್ಣನವರನ್ನ ಇದರಿಟ್ಟು ನೋಡಿ ಗುರುಗಳಾಗಿ ಅವರು ನಮಗೆ ಹೇಗೆ ಅನುಭವಕ್ಕೆ ಬಂದರು, ಹೇಗೆ ನಮ್ಮನ್ನು ಮುನ್ನಡೆಸಿದ್ರು ಅನ್ನುವಂಥ ವಿಚಾರದ ಜೊತೆಗೆ
ಬಿಜ್ಜಳನಿಗೆ ಮಾರ್ಗದರ್ಶಕರಾಗಿ ಅದನ್ನು ಹೇಳಿದಾರಲ್ಲ. ಸಕಲ ಶರಣರಿಗೆ ಯಾವ ರೀತಿ ಅವರು ಸಂಪೂರ್ಣವಾಗಿ ಕಂಡರು ಆನುಭಾವಿಕ ನೆಲೆಯಲ್ಲಿ. ಬಸವಣ್ಣನವರ ಸ್ಥೂಲ ರೂಪ ಅಲ್ಲ, ಬಸವಣ್ಣನವರ ಸಹಜವಾಗಿರ್ತಕ್ಕಂಥ ನೆಲೆ ಈ ಲೋಕದ ಮಧ್ಯೆ ಹೇಗೆ ಕಂಡರು ಮತ್ತು ಹೇಗೆ ಇಲ್ಲಿಂದ ಅವರು ಸಂಪೂರ್ಣತೆಯನ್ನು ಪಡೆದರು ಅನ್ನುವಂಥ ನೆಲೆಯನ್ನು ಬಸವಣ್ಣನವರನ್ನು ಆಂತರಂಗಿಕವಾಗಿ ಆನುಭಾವಿಕವಾಗಿ ಪರಿಚಯ ಮಾಡಿಕೊಡ್ತಕ್ಕಂಥ ನೆಲೆಯಲ್ಲಿ ಈಗಿನ ತ್ರಿಪದಿಗಳು ಸಾಗುತ್ತಾ ಇದೆ. ಈ ತ್ರಿವಿಧಿಯ ಒಂದೊಂದು ಪದ್ಯವೂ ಸಹ ಆಧ್ಯಾತ್ಮದ ನೆಲೆಯಲ್ಲಿ ಶಬ್ದದೊಳಗಣ ನಿಶ್ಶಬ್ದವನ್ನು ಶಬ್ದ ಸ್ವರೂಪದಲ್ಲಿ ವ್ಯಾಖ್ಯಾನ ಮಾಡುವಂತಹ ಒಂದು ಅದ್ಭುತವಾದಂಥ ಮಾತು ಜ್ಯೋತಿರ್ಲಿಂಗ ಸ್ವರೂಪವಾಗಿ ಹೊರಹೊಮ್ಮುವಂತಹ ಒಂದು ಅದ್ಭುತ ಚರ್ಯೆಯನ್ನು ಈ ಪದ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ಪದ್ಯಗಳನ್ನು ಲೌಕಿಕ ನೆಲೆಯಲ್ಲಿ ವ್ಯಾಖ್ಯಾನ ಮಾಡೋದು ಅಂತ ಹೇಳಿದ್ರೆ ಬಹಳ ಕಷ್ಟ. ಅದರ ಒಂದೊಂದು ಶಬ್ದವನ್ನು ತೆಗೆದುಕೊಂಡ್ರೆ ಆ ಶಬ್ದಗಳನ್ನು ಹಿಡಿದು ನಾವು ಸಂಪೂರ್ಣವಾಗಿ ಆಧ್ಯಾತ್ಮದ ನೆಲೆಯಲ್ಲಿ ಈ ಕರ್ಣಹಸಿಗೆ ಮಂತ್ರಗೋಪ್ಯ ಇತ್ಯಾದಿಗಳನ್ನೆಲ್ಲ ದಾಟಿ ಅದರೊಳಗಿರ್ತಕ್ಕಂಥ ಒಂದು ಅನುಭವದ ಅಮೃತವನ್ನು ಪಡೆಯುವ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಆದ್ದರಿಂದ ಇಲ್ಲಿ ಬರ್ತಕ್ಕಂಥ ಈ ಪದ್ಯಗಳು, ಕೊನೆಯ ಪದ್ಯಗಳಿವೆಯಲ್ಲ, ಇದರ ವ್ಯಾಖ್ಯಾನ ಸಹಜವಾಗಿ ಸರಳವಾಗಿ ಅಂತ ಅನ್ನೋಂಥ ಲೆಕ್ಕ ಅಲ್ಲ. ಅದರಲ್ಲಿ ನಿಮಗೆ ಕುತೂಹಲ ಹುಟ್ಟಿಸುವ ಹಾಗೆ ಕೆಲವು ಮಾತುಗಳನ್ನಷ್ಟೇ ನಾನು ಹೇಳಬಲ್ಲೆ. ಇಲ್ಲ ಅಂತ ಹೇಳಿದ್ರೆ ಒಂದೊಂದು ಪದ್ಯವನ್ನು ಒಂದೊಂದು ದಿನದ ವ್ಯಾಖ್ಯಾನವಾಗಿ ಇಟ್ಟುಕೊಂಡು ಹೇಳಬೇಕಾದಂಥ ಅನಿವಾರ್ಯತೆ ಬರುವಷ್ಟು ದೂರವಾಗಿದೆ. ಕಳೆದ ಬಾರಿ ಎಸೆವ ಪಂಚಾಕ್ಷರಿಯ ಎಸಳೆಲ್ಲ ನಸುಗೆಂಪು, ಕುಸುಮ ಕರ್ಣಿಕೆಯೊಂದೆ ಹಳದಿ ವರ್ಣ, ನಸುಗೆಂಪು ಹೊಸ ಹಳದಿ ಎಸೆವ ಕರ್ಣಿಕೆಯಾಗೆ ಬಸವ ನೀನಾದೆ ಯೋಗಿನಾಥ. ಬಸವಣ್ಣನನ್ನು ಹೊರಗಿಟ್ಟು ನೋಡುವಂಥದ್ದಲ್ಲ. ಈ ಒಂದು ವ್ಯವಸ್ಥೆಯಲ್ಲಿ ಪಂಚಾಕ್ಷರಿಯ ನೆಲೆಯಲ್ಲಿ ಪಂಚಬ್ರಹ್ಮದ ಪಂಚ ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಇವುಗಳ ನೆಲೆಯನ್ನೆಲ್ಲ ಸಂಪೂರ್ಣವಾಗಿ ಭೇದಿಸಿ ಆ ಸಂಪೂರ್ಣವಾಗಿ ಅದರ ಅಂತರಂಗದ ನೆಲೆಯನ್ನು ಬೆರೆಸಿದಾಗ ಎಲ್ಲವೂ ಬ್ರಹ್ಮಮಯ, ಎಲ್ಲವೂ ಸೃಷ್ಟಿಯ ಒಳಗಾಗಿರ್ತಕ್ಕಂಥ ಒಂದು ಬಸವ ಪ್ರಜ್ಞೆಯ ನೆಲೆಯಲ್ಲಿ ನಾನು ಬಸವ ಬೇರೆ ಅಂತ ಅನ್ನುವಂಥ ವ್ಯವಸ್ಥೆನೇ ಇಲ್ಲದೆ ಆ ಬಸವ ನೀನಾದೆ ಯೋಗಿನಾಥ ಅಂತನ್ನುವಂಥ ರೀತಿಯಲ್ಲಿ ಆ ಒಂದು ಅನನ್ವಯದ ನೆಲೆಯನ್ನು ಅಲ್ಲಿ ಹೇಳೋದನ್ನು ನಾವು ನೋಡ್ತಾ ಇದ್ದೇವೆ. ನೋಡಿ, ಇವತ್ತು ಹೇಳ್ತಾರೆ, ಕಮಲ ಷಡ್ವಿಧದಲ್ಲಿ ಅಮಲ ಬ್ರಹ್ಮನ ನೋಟ, ಕ್ರಮವಳಿದು ಬಸವನೈ ಬಸವ ನಿತ್ಯ, ವಿಮಲ ಗುರು ಚರ ಪರವೇ ಪ್ರಾಣವಾಗಿರುತ್ತಿರ್ಪ ಪ್ರಣವ ರೂಪನು ಬಸವ ಯೋಗಿನಾಥ. ನೋಡಿ, ಬಸವಣ್ಣನವರನ್ನು ಕುರಿತು ಹೇಳುವಂಥ ನೆಲೆ ಇದೆಯಲ್ಲ, ಕಮಲ ಷಡ್ವಿಧದಲ್ಲಿ ಅಮಲ ಬ್ರಹ್ಮನ ನೋಟ. ನಾವು ಹೇಳ್ತೇವೆ ಈ ಷಟ್ಚಕ್ರ ಅಂತ ಅನ್ನೋಂಥದ್ದೇನಿದೆ, ಅದನ್ನು ಚಕ್ರ ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ ಅದು ಅನಾದಿ ಅನಂತವಾಗಿರೋದ್ರಿಂದ. ನೋಡಿ, ನಾವೊಂದು ಗೆರೆ ಎಳೆದ್ರೆ ಇದು ಇಲ್ಲಿಂದ ಪ್ರಾರಂಭ ಆಗಿ ಇಲ್ಲಿ ಮುಕ್ತಾಯ ಆಯಿತು ಅಂತ ಹೇಳ್ಬೋದು. ಆದರೆ ಒಂದು ಶೂನ್ಯವನ್ನು ಬರೆದ್ರೆ ಅದು ಎಲ್ಲಿಂದ ಆದಿ ಎಲ್ಲಿ ಅಂತ್ಯ ಅಂತ ಹೇಳಲಿಕ್ಕಾಗೋದಿಲ್ಲ. ಅದು ಅನಾದಿ ಅನಂತ್ಯ. ಆ ಅನಾದಿ ಅನಂತವನ್ನು ಏನಂತ ಹೇಳ್ತಾರೆ? ಸರಳವಾಗಿ ಚಕ್ರ ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ, ಇಲ್ಲಿ ಕಮಲ ಷಡ್ವಿಧ ಯಾವುದು? ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞ. ಈ 6 ಚಕ್ರಗಳಿದೆಯಲ್ಲ, ಇದು ಕಮಲ ಷಡ್ವಿಧ. ಅದರಲ್ಲಿ ಏನಿದೆ ಅಂತಂದರೆ ಅಮಲ ಬ್ರಹ್ಮನ ನೋಟ. ಅದರಲ್ಲಿರ್ತಕ್ಕಂಥ ಲಿಂಗಪ್ರಭೆ ಏನಿದೆಯಲ್ಲ, ಕಮಲ ಷಟ್ಚಕ್ರಗಳು ಆಧಾರವಾದರೆ ಅದರಲ್ಲಿರ್ತಕ್ಕಂಥ ಚೈತನ್ಯಗಳಿದೆಯಲ್ಲ, ಅದು ಷಡ್ಲಿಂಗ ಪ್ರಭೆ. ಆ ನೆಲೆಯನ್ನು ಕುರಿತು ಇಲ್ಲಿ ಹೇಳ್ತಾರೆ, ಕಮಲ ಷಡ್ವಿಧದಲ್ಲಿ ಅಮಲ ಬ್ರಹ್ಮನ ನೋಟ, ಕ್ರಮವಳಿದು ಬಸವನೈ ಬಸವ ನಿತ್ಯ. ಅದರ ಲೆಕ್ಕದಲ್ಲಿ ಹೋಯಿತು ಅಂತ ಹೇಳಿದ್ರೆ ಆ ಎಲ್ಲ ಕ್ರಮಗಳು ಸಹ ಸಂಪೂರ್ಣವಾಗಿ ತನ್ನಲ್ಲಿ ತಾನು ಲೀನವಾದಾಗ ಅಲ್ಲಿ ಬಸವ ಅಂತ ಅಷ್ಟೇ ಉಳಿಯುತ್ತೆ ಅಂತ. ಯಾಕೆ ಹೇಳ್ತಾರೆ ನೋಡಿ, ನಾದ, ಬಿಂದು, ಕಲೆ ಇವೆಲ್ಲವೂ ಸಾಕಾರ ಸ್ವರೂಪವನ್ನು ಹೇಳ್ತಕ್ಕಂಥ ನೆಲೆ ಆಗ್ತದೆ. ಆದರೆ ಅದಕ್ಕೆ ಮೂಲವಾಗಿರ್ತಕ್ಕಂಥದ್ದು ಚಿತ್ ಸ್ವರೂಪವಾಗಿರ್ತಕ್ಕಂಥದ್ದು. ಅಂದರೆ ನಿರಾಕಾರ ಸಾಕಾರಗೊಳ್ಳುವ ನಡುವಿನ ಒಂದು ವ್ಯವಸ್ಥೆ ಇದೆಯಲ್ಲ, ಅದನ್ನು ಚಿತ್ ಅಂತ ಹೇಳ್ತಾರೆ.
ಆ ಚಿತ್ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಚಿತ್ ಕಲೆ ಅಂತ ಅನ್ನುವಂಥದ್ದು ಚಿನ್ನಾದ ಚಿದ್ಬಿಂದು ಚಿತ್ ಕಲೆ ಅಂತ ಅನ್ನುವಂಥ ನೆಲೆಯಲ್ಲಿ ಬರ್ತದೆ. ಅದು ನಾದಬಿಂದು ಕಲೆಗಳ ಪೂರ್ವ ರೂಪ. ಆ ನೆಲೆಯನ್ನು ಅದನ್ನು ಏನು ಹೇಳ್ತಾರೆ ಅಂತಂದರೆ, ಅದು ಅಮಲ ಬ್ರಹ್ಮನ ನೋಟ ಅಂತ ಹೇಳ್ತಾರೆ. ಕ್ರಮವಳಿದು ಅದನ್ನು ಈ 6, 3 ವ್ಯವಸ್ಥೆ ಇದೆಲ್ಲ ಕಳೆದು ಇದರಲ್ಲಿರ್ತಕ್ಕಂಥ ಮೂಲ ಸತ್ವ ಇದೆಯಲ್ಲ, ಅದು ಬಸವನೈ ಬಸವ ನಿತ್ಯ. ಆ ಲೆಕ್ಕದಲ್ಲಿ ಏನಾಗ್ತದಂಥ ಸನ್ನಿವೇಶದಲ್ಲಿ ಚಿತ್ ಸ್ವರೂಪದಲ್ಲಿ ಬಸವಾಕ್ಷರತ್ರಯಗಳು ಇವೆಲ್ಲವನ್ನೂ ಒಳಗೊಂಡು ಪರಿಪೂರ್ಣತೆಯ ನೆಲೆಯಲ್ಲಿ ನಿಂತಾಗ ಏನಾಗ್ತದೆ? ವಿಮಲ ಗುರು ಚರ ಪರವೇ ಪ್ರಾಣವಾಗಿರುತ್ತಿರ್ಪ. ವಿಮಲ ಗುರು ಚರ ಪರ ಈ ಹೊರಗಿನ ವ್ಯವಸ್ಥೆಗಳಿದೆಯಲ್ಲ, ಇದೆಲ್ಲಕ್ಕೂ ಚೈತನ್ಯ ಸ್ವರೂಪನಾಗಿರ್ತಕ್ಕಂಥ ಪ್ರಣವ ರೂಪನು ಬಸವ ಯೋಗಿನಾಥ. ನೋಡಿ, ಓಂಕಾರ ಪ್ರಣವ ಅಂತ ಹೇಳ್ತೇವೆ. ಪ್ರಣವ ಅಂತ ಹೇಳಿದ್ರೆ ಓಂಕಾರದ ಮೂಲ ಸ್ವರೂಪ. ಹಾಗೆ ಸೃಷ್ಟಿಯ ಮೂಲ ಸ್ವರೂಪದಲ್ಲಿ ಇರ್ತಕ್ಕಂಥ ಪ್ರಣವ ಸ್ವರೂಪಿಯಾದವನು ಬಸವ. ನೋಡಿ ಎಷ್ಟು ಸ್ವಾರಸ್ಯವಾಗಿದೆ. ವಿಮಲ ಗುರು ಚರ ಪರವೇ ಪ್ರಾಣವಾಗಿರುತ್ತಿರ್ಪ. ಯಾವುದು ಚರ ಪರ ಸ್ಥೂಲ ಸೂಕ್ಷ್ಮ ಅಂತ ಹೇಳ್ತೇವಲ್ಲ, ಇದರೆಲ್ಲಕ್ಕೂ ಅಂತರಂಗದಲ್ಲಿ ಪ್ರಾಣ ಸ್ವರೂಪವಾಗಿರ್ತಕ್ಕಂಥ ಪ್ರಣವ ಸ್ವರೂಪನು ಬಸವ ಯೋಗಿನಾಥ. ಬಸವಣ್ಣನನ್ನು ಅರ್ಥ ಮಾಡ್ಕೊಳ್ತಾ ಸಿದ್ದರಾಮೇಶ್ವರರು ಆ ನೆಲೆಯನ್ನು ತಲುಪುವಂಥ ವಿಧಾನವನ್ನು ಎಷ್ಟು ಸ್ವಾರಸ್ಯವಾದಂಥ ರೀತಿಯಲ್ಲಿ ಸರಳವಾಗಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ ನೋಡಿ. ಅದನ್ನು ಇನ್ನೂ ಸ್ವಲ್ಪ ಬಿಡಿಸಿ ಹೇಳ್ತಾರೆ. ಕಳೆನಾದ ಬಿಂದುವಿನ ಹೊಳೆ ಹಳಿದ ಬಸವನು. ನೋಡಿ, ನಾದ ಬಿಂದು ಕಳೆ. ಕಳೆ ಅನ್ನೋದು ಸೂಕ್ಷ್ಮ, ಅದರ ಹಿಂದೆ ಇರ್ತಕ್ಕಂಥದ್ದು ಬಿಂದು, ಅದರ ಹಿಂದೆ ಇರ್ತಕ್ಕಂಥದ್ದು ನಾದ. ನೋಡಿ, ನಾದ ಅಂದರೆ ಸಹಜವಾಗಿರುವಂಥ ತರಂಗ. ಬಿಂದು ಅಂದರೆ ಆ ನಾದ ಒಂದು ಕಡೆಯಲ್ಲಿ ಸಂಗ್ರಹ ಆಗಿ ಒಂದು ಆಕಾರ ಸ್ವರೂಪ ಒಟ್ಟಿಗೆ ಒಂದು ಕಡೆಯಲ್ಲಿ ಮೇಲನಗೊಳ್ಳೋದಿದೆಯಲ್ಲ, ಅದು ಬಿಂದು. ಅದು ಮತ್ತೆ ಇನ್ನೂ ಸ್ವಲ್ಪ ಸ್ಥೂಲವಾಗಿ ಇನ್ನೂ ಸಹ ಕಾನ್ಸಂಟ್ರೇಟ್ ಆಗಿ ಅದು ಒಂದು ಆಕಾರವನ್ನು ತಡೆಯುತ್ತಲ್ಲ, ಅದು ಕಳೆ. ನಾದ ಬಿಂದು ಕಳೆ ಇದನ್ನು ಹೇಳ್ತಾವಲ್ಲ, ಅದನ್ನು ಹೇಳ್ತಾರೆ ಕಳೆ ನಾದ ಬಿಂದು. ನೋಡಿ, ಆರೋಹಣ ಅವರೋಹಣ. ಆರೋಹಣ ನಾದ ಮೇಲಿರ್ತದೆ, ಕಳೆ ಮಧ್ಯ, ಬಿಂದು ಮಧ್ಯ, ಕಳೆ ಕೆಳಗೆ. ನಾವು ನಿರಾಕಾರವನ್ನು ಸಾಕಾರಕ್ಕೆ ತರಬೇಕಾದ್ರೆ ನಾದ ಬಿಂದು ಕಳೆ. ಅದೇ ಮತ್ತೆ ಅದು ವಾಪಸ್ ಹೋಗಬೇಕಾದ್ರೆ ಕಳೆ ಬಿಂದು ನಾದ. ಇಲ್ಲಿ ಹೇಳ್ತಾರೆ ಕಳೆನಾದ ಬಿಂದುವಿನ ಹೊಳೆ ಹಳಿದ ಬಸವನು. ಹೊರಗಿನಿಂದ ಲೌಕಿಕದ ಕಡೆಗೆ ಬರ್ತಕ್ಕಂಥದ್ದಲ್ಲ, ಲೌಕಿಕದಿಂದ ಪಾರಲೌಕಿಕದ ಕಡೆಗೆ ಹೋಗುವಂಥ ನೆಲೆಯಲ್ಲಿ ಕಳೆ ನಾದ ಬಿಂದು ಏನದರ ಮೇಲ್ಮುಖದ ನೋಟ ಇದೆಯಲ್ಲ, ಅದನ್ನು ಹೊಳೆ ಹಳಿದ ಬಸವನು. ಪ್ರಳಯ ರಹಿತನು ಬಸವ ನಿತ್ಯ. ನೋಡಿ, ನಾದದಿಂದ ಮೇಲಕ್ಕೆ ಇರ್ತಕ್ಕಂಥದ್ದಕ್ಕೆ ಪ್ರಳಯವೇ ಇಲ್ಲ, ಅದು ಸಹಜವಾಗಿರ್ತದೆ. ಉದಾಹರಣೆಗೆ ಪ್ರಭುದೇವರ ಒಂದು ವಚನ ಇದೆ ನೋಡಿ, ಕೆಂಡದ ಮಳೆಗರೆವಲ್ಲಿ ಉದಕವಾಗಿರಬೇಕು. ಕೆಂಡದ ಮಳೆ ಎಲ್ಲ ಕಡೆಯಿಂದ ಬೆಂಕಿ ಹತ್ಕೊಂಡು ಉರಿತಾ ಇದೆ ಅಂದರೆ, ಆ ಬೆಂಕಿಗೆ ಹತ್ಕೊಂಡು ಉರಿಯದೇ ಇರೋದು ಯಾವುದು? ಅದು ನೀರು. ನಾವು ಉದಕವಾಗಿರಬೇಕು. ಆಯಿತು. ಅದೇ ಜಲಪ್ರಳಯವಾದಲ್ಲಿ ಭಯಂಕರವಾಗಿರುವಂಥ ಸುನಾಮಿ ಅಲೆಗಳು ಅಪ್ಪಳಿಸುವಂಥ ನೆಲೆಯಲ್ಲಿ ಬಂದಾಗ ಈ ಕೆಂಡಕ್ಕಿಂತಲೂ ಅಪಾಯಕಾರಿ ಆಯ್ತಲ್ಲ ಅದು. ಆಗ ನಾವು ವಾಯುವಿನಂತಿರಬೇಕು. ಎಷ್ಟೇ ಜಲಪ್ರಳಯದ ಸುನಾಮಿ ಅಲೆಗಳು ಅಪ್ಪಳಿಸಿದ್ರು ಗಾಳಿ ಹಾಗೆ ಇರ್ತದೆ. ಜಗತ್ಪ್ರಳಯವಾದಲ್ಲಿ, ಮಹಾಪ್ರಳಯವಾದಲ್ಲಿ ಆ ಗಾಳಿಯೂ ಸಹ ವಿಶೇಷವಾದ ರೀತಿಯಲ್ಲಿ ತಿರುಗಿ ಬಿದ್ದಾಗ ಆಕಾಶದಂತಿರಬೇಕು. ನೋಡಿ ಯಾವ ಲೆಕ್ಕದಲ್ಲಿ. ಹಾಗೆ ಈ ನಾದಬಿಂದು ಕಲೆಗಳ ಈ ವ್ಯವಸ್ಥೆಗಳ ನೆಲೆಯನ್ನು ಮೀರಿ ನಿಂತವನು ಪ್ರಳಯ ರಹಿತನು ಬಸವ. ನಾದಬಿಂದು ಕಲೆಗಳಲ್ಲಿ ತಳಮಳಗಳಾಗ್ಬೋದು, ಹಿಂದೆ ಮುಂದೆ ವ್ಯವಸ್ಥೆಗಳಾಗ್ಬೋದು. ಅದು ಹೇಳಿದ್ನಲ್ಲ, ಉದಾಹರಣೆ ಹೇಳಿದ್ನಲ್ಲ, ಕೆಂಡದ ಮಳೆ, ಜಲಪ್ರಳಯ, ವಾಯುವಿನ ತಾಂಡವ.
ಇವು ಮೂರನ್ನೂ ಮೀರಿದಂಥ ನೆಲೆಯಲ್ಲಿ ಆಕಾಶದಂತಿರಬೇಕು ಅಂತ ಹೇಳಿದ್ರಲ್ಲ, ಇಲ್ಲಿ ಪ್ರಳಯ ರಹಿತನು ಬಸವ ನಿತ್ಯ. ಇಳೆಯ ಕಮಲದೊಳು ಬಸವ ನಿತ್ಯ, ಒಳೆಯ ಕಮಲದೊಳು ಹೊಳೆವ ಬ್ರಹ್ಮನ ಸ್ನೇಹ, ಕಳೆಯದ ಬಸವಣ್ಣನ ಈ ಯೋಗಿನಾಥ. ಅದನ್ನು ಮೀರಿರ್ತಕ್ಕಂಥ ನೆಲೆ ಈ ಮಹಾಪ್ರಳಯ ವಾಯುವಿನಂತಿರಬೇಕು, ಆಕಾಶದಂತಿರಬೇಕು, ಆಯ್ತಪ್ಪ. ಅದಕ್ಕಿಂತಲೂ ಮೂಲೆ ಸಂಪೂರ್ಣವಾಗಿ ಜಗತ್ಪ್ರಳಯವಾದಲ್ಲಿ ಈ ಸೃಷ್ಟಿಯೇ ಇಲ್ಲವಾಗೋದಂಥ ನೆಲೆಯಲ್ಲಿ ಆಕಾಶವೂ ಇಲ್ಲ, ಭೂಮಿನೂ ಇಲ್ಲ, ಯಾವುದೂ ಇಲ್ಲ ಅಂತ ಅನ್ನುವಂಥ ಪ್ರಶ್ನೆ ಬಂದಾಗ ತನ್ನ ತಾ ಮರೆದು ಗುಹೇಶ್ವರ ಲಿಂಗ ತಾನಾಗಿರಬೇಕು. ಆ ವಿಶೇಷವಾಗಿರುವಂಥ ವಚನ ಇದೆಯಲ್ಲ, ಸೃಷ್ಟಿಯ ಆದ್ಯಂತದ ನೆಲೆಯಲ್ಲಿ ಸಹಜ ಸ್ವರೂಪ ಹೇಗಿರ್ತದೆ ಅಂತ ಅನ್ನೋದನ್ನು ಸೂಕ್ಷ್ಮವಾಗಿ ಪ್ರಭುದೇವರು ಹೇಳ್ತಾರೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ಒಳೆಯ ಕಮಲದೊಳು ಹೊಳೆವ ಬ್ರಹ್ಮನ ಸ್ನೇಹ, ಕಳೆಯದು ಬಸವಣ್ಣನ ಈ ಯೋಗಿನಾಥ. ಇವನ್ನೆಲ್ಲ ಮೀರಿರ್ತಕ್ಕಂಥ ಮೂಲ ಬ್ರಹ್ಮನ ಸಹಜ ಸ್ವರೂಪ ಇದೆಯಲ್ಲ, ಪರಂಜ್ಯೋತಿ ಸ್ವರೂಪ ಇದೆಯಲ್ಲ, ಮಾತು ಮನಂಗಳಿಗೆ ಅತ್ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಸ್ವರೂಪವಾಗಿರ್ತಕ್ಕಂಥ ಆ ಸ್ವರೂಪ ಇದೆಯಲ್ಲ, ಅದು ಬಸವಣ್ಣ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಇನ್ನೂ ಸೂಕ್ಷ್ಮವಾದಂಥ ರೀತಿಯಲ್ಲಿ ಅವರು ಯಾವ ರೀತಿ ಹೇಳ್ತಾರೆ ನೋಡಿ. 12 ಮನೆಯೊಳಗೆ 16 ನಿರಿಸಿದನು, ಉನ್ನತದ ಸರತಿಯನ್ನು ದಾಂಟಿನಿಂದ, ಇನ್ನು ನಿರ್ಮಳವಾದ ಕಳೆಮಳೆಯನೊಳಗೊಂಡ ಚಿನ್ಮೂರ್ತಿ ಬಸವನ ಈ ಯೋಗಿನಾಥ. ನೋಡಿ, 12 ಮನೆ, ಅದನ್ನ ನಮ್ಮ ಹಿರಿಯರು ಹೇಳ್ತಾರೆ. 12 ಮನೆಗಳು ಯಾವುದು? ಸ್ಥೂಲ, ಸೂಕ್ಷ್ಮ, ಕಾರಣ, ಅತಿ ಸೂಕ್ಷ್ಮ. ಆ ನೆಲೆಗೆ ಬಂದಾಗ ತನುತ್ರಯಗಳು, ಆ ತನುತ್ರಯಗಳು 3 ಆದ್ರೆ ಜೀವತ್ರಯಗಳು 3, ಅವಸ್ಥಾತ್ರಯಗಳು 3. ಈ ಮೂಲದ ವ್ಯವಸ್ಥೆಗಳನ್ನ 3 3 3 3 ಇವುಗಳನ್ನ ಇಟ್ಟುಕೊಂಡು 12 ಮನೆಗಳು ಅಂತಂದ್ರೆ ಹೊರಗಿರೋ ಸ್ಥೂಲ ಶರೀರ ನೋಡಿ, ಶರೀರದಲ್ಲಿ ಸ್ಥೂಲ, ಸೂಕ್ಷ್ಮ, ಕಾರಣ. ಅದರ ಅಂತರಂಗದಲ್ಲಿರ್ತಕ್ಕಂಥ ಸೂಕ್ಷ್ಮವಾಗಿರ್ತಕ್ಕಂಥದ್ದು ತನು, ಅದರೊಳಗಿರ್ತಕ್ಕಂಥದ್ದು ಅವಸ್ಥೆ, ಜಾಗೃತ, ಸ್ವಪ್ನ, ಸುಷುಪ್ತಿ ಅವಸ್ಥೆಗಳು. ಇವುಗಳ ಅಂತರಂಗದಲ್ಲಿ ಈ 3 3 3ಗಳಿವೆಯಲ್ಲ, ಇವುಗಳಲ್ಲಿ ಬಸವಣ್ಣ 16 ಇರಿಸಿದ್ದಾನೆ ಅಂತಂದ್ರೆ ಈ ಷಟ್ಚಕ್ರ ಇದೆಯಲ್ಲ, ಅದು ನೋಡಿ, ಅಷ್ಟ ವಿಧಾರ್ಚನೆ, ಅಷ್ಟ ಅಂತ ನಾವೇನು ಹೇಳ್ತೇವಲ್ಲ, 8 ಆರೋಹಣ ಅವರೋಹಣಕ್ಕೆ ಬಂದಾಗ 16 ಆಗ್ತದೆ. ಈ 16 ವ್ಯವಸ್ಥೆಗಳಲ್ಲಿ ಈ 12 ಸಾಧನೆಯ ಮನೆಗಳಲ್ಲಿ ಈ 16 ಚೈತನ್ಯದ ನೆಲೆಯನ್ನು ನೆಲೆಗೊಳಿಸಿ ಸಹಜವಾದ ರೀತಿಯಲ್ಲಿ ತನುತ್ರಯ, ಭಾವತ್ರಯ, ಜೀವತ್ರಯ, ಅವಸ್ಥಾತ್ರಯ, ಈ 4 ತ್ರಯಗಳು ಅಂದರೆ 12. ಅದರಲ್ಲಿ ಸಂಪೂರ್ಣವಾಗಿ ಈ ವ್ಯವಸ್ಥೆಗಳನ್ನು ಜೋಡಿಸಿಟ್ಟು ಬಸವಣ್ಣ ಸಹಜವಾದ ರೀತಿಯಲ್ಲಿ ನಮ್ಮ ಅಂತರಂಗದ ನೆಲೆಯಲ್ಲಿ ಪರಿಪೂರ್ಣತೆಯನ್ನು ತಂದಿಟ್ಟಿದ್ದಾನೆ. ಉನ್ನತದ ಸರದಿಯಲ್ಲಿ ದಾಂಟಿನಿಂದ, ಇವೆಲ್ಲವೂ ಸಹ ಈ ಆ ತನುತ್ರಯ, ಅವಸ್ಥಾತ್ರಯ ಇತ್ಯಾದಿಗಳನ್ನು ಹೇಳುವಂಥದ್ದು ಮತ್ತು ಷೋಡಶ 16 ಅದರ ಆಕಾರಗಳು, ವ್ಯವಸ್ಥೆಗಳು, ಇವೆಲ್ಲವೂ ಸಹ ಇಲ್ಲಿ ಬಿಟ್ಟು ಅದನ್ನು ಮೀರಿ ನಿಲ್ಲಬೇಕು ಅಂತ ಅನ್ನುವಂಥದ್ದು ಮೂಲಸತ್ವ. ಆ ಮೂಲಸತ್ವದ ನೆಲೆಗೆ ಬಂದಾಗ ಅಲ್ಲಿ ಉನ್ನತದ ಸರದಿಯನ್ನು ದಾಂಟಿನಿಂದ, ಇನ್ನು ನಿರ್ಮಳವಾದ ಕಳೆಮಳೆಯನೊಳಗೊಂಡ, ಅಲ್ಲಿಂದ ಏನಾಗ್ತದೆ, ಈ ಎಲ್ಲ ಭೇದಗಳು ಹೊರಗಡೆ ಇರ್ತಕ್ಕಂಥದ್ದು, ಸ್ಥೂಲವಾಗಿರ್ತಕ್ಕಂಥದ್ದು ಎಲ್ಲವೂ ಪರಿಹರಿದು ಸೂಕ್ಷ್ಮವಾಗಿರ್ತಕ್ಕಂಥದ್ದು ಹೋಗಿ ಕೊನೆಗೆ ಏನೆನ್ನಲಿಲ್ಲದ ಮಹಾಘನಲಿಂಗದ ಸ್ವರೂಪವನ್ನು ತಳೆಯುವಂಥ ನೆಲೆಯಲ್ಲಿ ಅಲ್ಲಿ ಚಿನ್ಮೂರ್ತಿ ಏನಿದೆಯಲ್ಲ, ಅಂದರೆ ನಿರಾಕಾರ ಸ್ವರೂಪವಾಗಿರ್ತಕ್ಕ, ಅಗಮ್ಯ, ಅಗೋಚರ, ಅಪ್ರತಿಮವಾಗಿರ್ತಕ್ಕಂಥ ವಿಶೇಷವಾದಂಥ ಚಿನ್ಮೂರ್ತಿ ಇದೆಯಲ್ಲ, ಕಳೆಮಳೆಯನೊಳಗೊಂಡ ಚಿನ್ಮೂರ್ತಿ ಬಸವನ ಈ ಯೋಗಿನ. ಬಸವಣ್ಣ ನಮಗೆ ನಮ್ಮ ಲೌಕಿಕವಾದ ನೆಲೆಯಲ್ಲಿ, ಪೌರಾಣಿಕ ನೆಲೆಯಲ್ಲಿ, ಚಾರಿತ್ರಿಕ ನೆಲೆಯಲ್ಲಿ, ಸಾಧನೆಯ ನೆಲೆಯಲ್ಲಿ, ಸಿದ್ಧಿಯ ನೆಲೆಯಲ್ಲಿ, ಪರಿಪೂರ್ಣತೆಯ ನೆಲೆಯಲ್ಲಿ
ಎಲ್ಲವನ್ನು ದಾಂಟಿರ್ತಕ್ಕಂಥ ಸಹಜ ಸ್ವರೂಪ ಬಯಲಿನ ನೆಲೆಯಲ್ಲಿ, ಆ ಬಯಲು ನಿರ್ವಯಲಾದ ಸ್ಥಿತಿಯಲ್ಲಿ, ಮೂರ್ತಿ ಚಿನ್ಮೂರ್ತಿಯಾದ ನೆಲೆಯಲ್ಲಿ ಕಾಣ್ತಕ್ಕಂಥ ಸಹಜ ಸ್ವರೂಪ ಏನಿದೆಯಲ್ಲ, ಮಾತು ಮನಗಳಿಗೆ ಅತ್ತತ್ತ ಮೀರಿದ ಸ್ವರೂಪ ಇದೆಯಲ್ಲ, ಅದು ಬಸವಣ್ಣ ಅಂತ ಹೇಳ್ತಾರೆ. ಅಂದರೆ ಬಸವಣ್ಣನನ್ನು ಲೌಕಿಕವಾಗಿ ನೋಡಲಿಕ್ಕೆ ಶುರು ಮಾಡಿದ್ದು, ಆದರೆ ಅಂತರಂಗದ ಅನುಭವದಲ್ಲಿ ಯಾವ ಎತ್ತರಕ್ಕೆ ಹೋದರು, ಯಾವ ಎತ್ತರದಲ್ಲಿ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ. ಇದನ್ನು ಬಹಳ ಸೂಕ್ಷ್ಮವಾದಂಥ ರೀತಿಯಲ್ಲಿ ಸಿದ್ದರಾಮ ಶಿವಗಳು ನಮಗೆ ಹೇಳ್ತಾರೆ. ಇನ್ನೂ ಒಂದು ಸ್ವಲ್ಪ ಈ ಬಸವಣ್ಣ ಈ ವ್ಯವಸ್ಥೆಗಳ ಮಧ್ಯದಲ್ಲಿ, ನಮ್ಮೆಲ್ಲರ ಮಧ್ಯದಲ್ಲಿ ಕಾಣಿಸ್ಕೊಂಡದ್ದು, ಕಾಣದೇ ಇರುವಂಥದ್ದು, ಇವುಗಳನ್ನು, ಈ ದ್ವಂದ್ವದ ನೆಲೆಯನ್ನು ಸಹಜವಾಗಿ ಬಿಡಿಸ್ತಾ ಹೋಗ್ತಾರೆ. ನೋಡಿ ಎಷ್ಟು ಸ್ವಾರಸ್ಯ ಇದೆ ಇಲ್ಲಿ. ಊರಾರ ಮಧ್ಯದಲ್ಲಿ ಕೇರಿ ಕೇರಿಯ ಕಂಡು ಸಾರಿ ಬ್ರಹ್ಮನ ಒಡಲ ಹುಕ್ಕು ನಿಂದು ಆರೈದು ಆಕಾರ ಒಡಗಿದ ಬ್ರಹ್ಮನ ಕಂಡು ಸಾರಿದ ಗುರು ಬಸವನಯ್ಯ ಯೋಗಿನಾಥ. ಊರಾರ ಮಧ್ಯದಲ್ಲಿ ಕೇರಿ ಕೇರಿಯ ಕಂಡು, ನೋಡಿ ಇದೆಲ್ಲ ಹೇಳಿದ್ನಲ್ಲ, ಹೊರಗಡೆ ಇರ್ತಕ್ಕಂಥ ಲೌಕಿಕವಾದಂಥ ಊರು, ಕೇರಿ, ಪಟ್ಟಣ ಅಂತ ಅನ್ನೋವಂಥದ್ದಲ್ಲ. ನಮ್ಮ ಶರೀರದಲ್ಲಿರ್ತಕ್ಕಂಥ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಇವೆಲ್ಲವೂ ಇದೆಯಲ್ಲ, ಇವೆಲ್ಲ 6 ಊರುಗಳು ಮತ್ತು ಕೇರಿಗಳು ಪ್ರತಿಯೊಂದು ನೋಡಿ. ಅದನ್ನೇ ಸಂಪೂರ್ಣವಾಗಿ ಚನ್ನಬಸವಣ್ಣವರು ಕರ್ಣಹಸಿಗೆಯಲ್ಲಿ ಸಂಪೂರ್ಣವಾಗಿ ವಿವರಿಸಿ ಅದನ್ನೆಲ್ಲ ಬಿಡಿಸಿ ಹೇಳಿದ್ದಾರೆ. ಅದನ್ನು ಇಲ್ಲಿ ನಾವು ಅಷ್ಟನ್ನು ಇಟ್ಕೊಳ್ಳೋಣ. ಇಲ್ಲಿ ಊರಾರ ಮಧ್ಯದಲ್ಲಿ ಕೇರಿಯ ಕಂಡು, ಸಾಧನೆಯ ನೆಲೆಯಲ್ಲಿ ಒಂದೊಂದು ಅಂಗದ ಕಣಗಳು ಸಹ ಅಂಗ ಗುಣಗಳೆಲ್ಲ ಕಳೆದು ಲಿಂಗ ಕಿರಣಗಳಾಗಿ ಅರಳುವಂತಹ ನೆಲೆಯಲ್ಲಿ ಆ ಸಾರಿ ಬ್ರಹ್ಮನ ಒಡಲು ಹೊಕ್ಕು ನಿಂದು, ಈ ಸೃಷ್ಟಿಯ ಮೂಲ ಸ್ವರೂಪವಾಗಿರ್ತಕ್ಕಂಥ ಬ್ರಹ್ಮನ ಒಡಲನ್ನು ಹೊಕ್ಕು ನಿಂದು 6 ಆಕಾರ ಒಡಗಿದ ಬ್ರಹ್ಮ, ಸಾಕಾರ ಸ್ವರೂಪವಾಗಿರ್ತಕ್ಕಂಥ ಈ ಎಲ್ಲ ನೆಲೆಯನ್ನು ಬಿಟ್ಟು ನಿರಾಕಾರ ಸ್ವರೂಪನಾಗಿ, ನಿರ್ಗುಣ ನಿಶ್ಚಿಂತನಾಗಿ, ನಿರಂಜನ ಸ್ವರೂಪನಾಗಿರ್ತಕ್ಕಂಥ ಬ್ರಹ್ಮನನ್ನು ಕಂಡು ಅದನ್ನು ಹೇಗೆ ಕಾಣಬೇಕು ಅನ್ನೋದನ್ನು ಸಾರಿದ ಗುರು ಬಸವನಯ್ಯ ಯೋಗಿನಾಥ. ನೋಡಿ, ಇಷ್ಟು ಲೆಕ್ಕಾಚಾರನ ಇಟ್ಟುಕೊಳ್ಳಿ. ಯಾವ ರೀತಿ ನಿರಾಕಾರ ಸ್ವರೂಪವನ್ನು ಸಾಕಾರಕ್ಕೆ ತೆಗೆದುಕೊಂಡು ಹೋಗಿದ್ದಿ, ಆ ನಿರಾಕಾರಕ್ಕೆ ಮತ್ತೆ ತಂದು ನಿರಾಕಾರ ಅದಕ್ಕಿಂತಲೂ ಪರಿಪೂರ್ಣವಾಗಿರ್ತಕ್ಕಂಥ ನಿರಂಜನ ಸ್ವರೂಪದಲ್ಲಿ ತೆಗೆದುಕೊಂಡು ಹೋಗಿ ನಿಲ್ಲಿಸೋದಿದೆಯಲ್ಲ, ಆ ಒಂದು ವ್ಯವಸ್ಥೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಹೇಳಿಕೊಟ್ಟವನು ಬಸವಣ್ಣ. ಅಂಗದೊಳಗಾವಾಗ ಲಿಂಗ ನಿರವಯ ರೂಪು, ಮಂಗಳಮಯ ಮೂರ್ತಿ ಬಸವಲಿಂಗ, ಜಂಗಮ ಪ್ರಾಣವೇ ಪ್ರಾಣವಾಗಿರುತ್ತಿರ್ಪ ಸಂಗನ ಬಸವಣ್ಣನಯ್ಯ ಯೋಗಿನಾಥ. ನೋಡಿ ಎಷ್ಟು ಸ್ವಾರಸ್ಯ ಇದೆ. ಅಂಗದೊಳಗಾವಾಗ ಲಿಂಗ ನಿರವಯ ರೂಪು. ಈ ಅಂಗ ಶರೀರವಾದರೆ ಅದರಲ್ಲಿರ್ತಕ್ಕಂಥ ಚೈತನ್ಯ ಇದೆಯಲ್ಲ, ಇದು ಲಿಂಗ. ನಾನು ಹೇಳ್ತಾ ಇರ್ತೀನಿ ಹಾಗಾಗಿ, ಏನು ಅಂತಂದರೆ ಅಂಗ ಅನ್ನೋದು ಬ್ಯಾಟ್ರಿ ಇದ್ದ ಹಾಗೆ, ಲಿಂಗ ಅನ್ನೋದು ಅದರೊಳಗಿರ್ತಕ್ಕಂಥ ಕರೆಂಟ್. ಅಂಗವಿಲ್ಲದೆ ಲಿಂಗವನ್ನು ಸಪ್ರೇಟಾಗಿ ಇಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಬ್ಯಾಟ್ರಿ ಇಲ್ಲದೆ ಕರೆಂಟನ್ನು ಹಾಗೆ ಹೊರಗಡೆ ಇಡೋಕ್ಕಾಗೋದಿಲ್ಲ. ಆದರೆ ಒಳಗಡೆ ಕರೆಂಟ್ ಇಲ್ಲದೆ ಬ್ಯಾಟ್ರಿ ಇದು ಶೆಲ್ ಏನೂ ಪ್ರಯೋಜನ ಇಲ್ಲ. ಈ ಅಂಗದಲ್ಲಿರ್ತಕ್ಕಂಥ ಚೈತನ್ಯ ಹೋಯ್ತು ಅಂತಂದು ಏನಂತಾರೆ ಅದನ್ನು, ಅಂಗದಲ್ಲಿರುವ ಪ್ರಾಣ ಹೋಯ್ತು ಅಂತ ಏನಂತಾರೆ ಅದನ್ನು ರಾಜನ ಶರೀರ ಆಗಿರ್ಬೋದು, ಮಂತ್ರಿಯದಾಗಿರ್ಬೋದು, ಯಾರದೇ ಆಗಿರ್ಬೋದು, ಅದನ್ನು ಜೀವರಹಿತವಾದದ್ದನ್ನು ಹೆಣ ಅಂತ ಕರೀತಾರೆ. ಆದರೆ ಆ ಜೀವ ಒಳಗಡೆ ಪ್ರಾಣ ಇರುವಾಗ ಅವನು ದೊರೆ, ಮಹಾತ್ಮ, ಏನು ಬೇಕಾದರೂ ಆಗ್ಬೋದು ಅವನು. ಆ ಲೆಕ್ಕದಲ್ಲಿ ಅಂಗಲಿಂಗಗಳ ನೆಲೆಯನ್ನು ಸಹಜವಾದ ರೀತಿಯಲ್ಲಿ ಹೇಳ್ತಾರೆ. ಅಂಗದಲ್ಲಿ ಲಿಂಗವಿಲ್ಲದೆ ಇದ್ದರೆ ಅಂಗಕ್ಕೆ ಬೆಲೆ ಇಲ್ಲ. ಅಂಗವಿಲ್ಲದೆ ಲಿಂಗವನ್ನು ನಾವು ಇಡ್ಲಿಕ್ಕಾಗೋದಿಲ್ಲ. ಅಂಗದೊಳಗಾಗ ಲಿಂಗ ನಿರವಯ ರೂಪು, ಮಂಗಳಮಯ ಮೂರ್ತಿ ಶ್ರೀ ಬಸವಲಿಂಗ. ಈ ಶರೀರದಲ್ಲಿ ಸಂಪೂರ್ಣವಾಗಿ ಸಾಕಾರ ಸ್ವರೂಪವಾದ ಶರೀರವನ್ನು ಸಂಪೂರ್ಣವಾಗಿ ಲಿಂಗಪ್ರಭೆಯ ನೆಲೆಯಲ್ಲಿ, ಪರಿಪೂರ್ಣತೆಯ ನೆಲೆಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ಬಸವಲಿಂಗ ಅಂತ ಕರೀತಾರೆ. ಯಾಕೆ? ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ, ಇದು ಆ ಹೊರಗಿನ ಆಕಾರದ ರೂಪಗಳ ವ್ಯವಸ್ಥೆ. ಆದರೆ ಇದೆಲ್ಲವನ್ನೂ ಒಳಗೊಂಡು ತಾನು ಎಲ್ಲವಾಗಿ, ತಾನೇ ಇಲ್ಲವಾಗಿ ಇರತಕ್ಕಂಥ ಒಂದು ಸಹಜ ಗತಿ ಇದೆಯಲ್ಲ, ಅದನ್ನು ಬಸವಲಿಂಗ ಅಂತ ಹೇಳ್ತಾರೆ.
ಅದನ್ನು ಮುಂದೆ ಹೇಳ್ತಾರೆ. ಜಂಗಮ ಪ್ರಾಣವೇ ಪ್ರಾಣವಾಗಿರುತ್ತಿರ್ತ. ಜಂಗಮ ಅಂತ ಹೇಳಿದ್ರೆ ನಾವು ಹೇಳೋವಂಥ ಲೌಕಿಕವಾಗಿ ಹೇಳ್ಕೊಳ್ಳೋ ಅಂಥ ಲೆಕ್ಕದಲ್ಲಿ ಜಂಗಮ ವಂಶ ಜಂಗಮ ಅಂತ ಅನ್ನೋವಂಥದ್ದಲ್ಲ. ಜಂಗಮ ಅಂದರೆ ಜಗದ್ಭರಿತವಾಗಿರ್ತಕ್ಕಂಥ ಚೈತನ್ಯ, ಎಲ್ಲ ಕಡೆಯೂ ಇದ್ದು ಎಲ್ಲರಲ್ಲೂ ಇದ್ದು ಯಾವುದು ಸಹಜದ ನೆಲೆಯಲ್ಲಿ ಇರ್ತದಲ್ಲ ಅದನ್ನು ಜಂಗಮ ಅಂತ ಕರೀತಾರೆ. ಜಂಗಮ ಅಂದರೆ ಸೀಮಾತೀತವಾಗಿರ್ತಕ್ಕಂಥದ್ದು. ಜಂಗಮ ಅಂದರೆ ಆಕಾಶ ಇದ್ದ ಹಾಗೆ, ಎಲ್ಲಕ್ಕೂ ಅವಕಾಶವನ್ನು ಕೊಟ್ಟು, ಎಲ್ಲಕ್ಕೂ ತಾನು ಆಶ್ರಯವನ್ನು ಕೊಟ್ಟು, ಎಲ್ಲರೊಳಗೆ ಇದ್ದು ತಾನು ಎಲ್ಲವನ್ನೂ ಬಿಟ್ಟು ದೂರ ಇರತಕ್ಕಂಥ ನೆಲೆ ಇದೆಯಲ್ಲ ಅದು ಜಂಗಮ ಪ್ರಜ್ಞೆ. ಆ ಜಂಗಮ ಪ್ರಜ್ಞೆಯನ್ನು ಕುರಿತು ಇಲ್ಲಿ ಹೇಳ್ತಾ ಇದ್ದಾರೆ ಎಷ್ಟು ಸ್ವಾರಸ್ಯವಾಗಿ. ಜಂಗಮ ಪ್ರಾಣವೇ ಪ್ರಾಣವಾಗಿರುತ್ತಿರ್ಪ ಸಂಗನ ಬಸವಣ್ಣನ ಯೋಗಿನಾಥ. ಯಾವುದನ್ನು ನಾವು ಜಂಗಮ ತತ್ವ ಅಂತ ಹೇಳಿ ಜಗದ್ಭರಿತವಾಗಿರ್ತಕ್ಕಂಥ ಸೀಮಾತೀತವಾಗಿರ್ತಕ್ಕಂಥ ಚೈತನ್ಯದ ಆತ್ಯಂತಿಕ ಸ್ವರೂಪವನ್ನು ನಾವೇನು ಹೇಳ್ತೇವಲ್ಲ ಅದರ ಮೂಲ ಸ್ವರೂಪ ಅಪ್ಪ ಬಸವಣ್ಣ ಅಂತ ಹೇಳ್ತಾರೆ. ಜಂಗಮ ತತ್ವದ ನೆಲೆಯಲ್ಲಿ ನಾವು ನೋಡಬೇಕು. ಜಂಗಮ ಪ್ರಾಣವೇ ಪ್ರಾಣವಾಗಿರುತ್ತಿರ್ಪ ಸಂಗನ ಬಸವಣ್ಣನ ಯೋಗಿನಾಥ. ಸಂಗನ ಬಸವಣ್ಣನ ನೆಲೆಯನ್ನು ಹೇಳುವಾಗ ಯಾವ ರೀತಿ ಹೇಳಬೇಕಿಲ್ಲಿ? ಆ ಎತ್ತರದಲ್ಲಿ ಎಲ್ಲವನ್ನೂ ಆವರಿಸಿ ತಾನು ಎಲ್ಲವಾಗಿ ಎಲ್ಲಕ್ಕೆ ಚೈತನ್ಯವನ್ನು ಕೊಟ್ಟು ಸಹಜ ಸ್ವರೂಪವಾಗಿರ್ತಕ್ಕಂಥ ಒಂದು ಅದ್ಭುತ, ಒಂದು ನಿರಂಜನ ನಿರಾಕಾರ ನಿಷ್ಕಲ ಸ್ವರೂಪವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಈ ಅಪ್ಪ ಬಸವಣ್ಣನವರಲ್ಲಿ ಕಂಡು ಅದರ ಸಹಜ ಸ್ವರೂಪ ಅಂತ ಹೇಳಿ ಸಿದ್ದರಾಮ ಶಿವಯೋಗಿಗಳು ಹೇಳ್ತಾ ಇದ್ದಾರೆ. ಅಂತ ಹೇಳಿದ್ರೆ ಲೌಕಿಕವಾಗಿ ನಾವೇನು ಹೊರಗೆ ನೋಡ್ತೇವೆ ಅಲ್ಲ, ಅದರೊಳಗೆ ಇರ್ತಕ್ಕಂಥ ಮೂಲ ಶಕ್ತಿಯ ಮೂಲ ಬಿಂದುವನ್ನು ನಮಗೆ ಪರಿಚಯ ಮಾಡಿಸ್ಕೊಡೋದು ಅಷ್ಟೇ ಅಲ್ಲ, ತಾನೇ ಆ ಬಿಂದುವಿನ ಸ್ವರೂಪದಲ್ಲಿರ್ತಕ್ಕಂಥ ನೆಲೆಯನ್ನು ಅದು ಹೇಳ್ತಾರೆ. ನೋಡಿ, ಅದನ್ನೇ ಮುಂದೆ ನಮಗಿನ್ನೂ ಅರ್ಥವಾಗಲಿ ಅಂತೇಳಿ ಬಿಡಿಸಿ ಹೇಳ್ತಾರೆ. ಅಂಗದೊಳಾಯತ ಲಿಂಗ ನಿರವಯ ರೂಪು ಮಂಗಳಾತ್ಮಕ ಮೂರ್ತಿ ಬಸವಲಿಂಗ ಅಂಗಸಂಗದ ಭಾವ ಭ್ರಮೆ ಎಳಿದ ಶಿವಯೋಗಿ ಲಿಂಗ ಬಸವಣ್ಣನ ಯೋಗಿನಾಥ. ನೋಡಿ, ಅಂಗದಲ್ಲಿ ನಾವು ಲಿಂಗವನ್ನು ಆಯತ ಮಾಡ್ಕೊಳ್ತೇವೆ. ಲಿಂಗವನ್ನು ಆಯತ ಮಾಡಿಕೊಳ್ಳೋದು ಅಂತಂದ್ರೇನು? ಅಂಗದಲ್ಲಿ ಲಿಂಗ ಪ್ರಭೆಯನ್ನು ಒಂದುಗೂಡಿಸುವುದು ಅಂತಂದರೆ, ನಾವು ಆಯತ, ಇವಾಗ ಉದಾಹರಣೆ ಹೇಳೋದು ಅದೇ ಸಹಜವಾಗಿ ಎಲ್ಲರಿಗೂ ತಿಳಿಯುವಂಥ ಉದಾಹರಣೆ ಹೇಳಬೇಕಾದ್ರೆ, ಒಂದು ಬ್ಯಾಟ್ರಿ ಸೆಲ್ ಇದೆ, ಅದು ಅಂಗ. ವಿದ್ಯುತ್ ಇದೆಯಲ್ಲ ಅದು ಲಿಂಗ. ಆ ವಿದ್ಯುತ್ತನ್ನು ಲೋಕಹಿತಕ್ಕಾಗಿ ಬ್ಯಾಟ್ರಿ ಸೆಲ್ನಲ್ಲಿ ಹಿಡಿದಿಡುವ ಹಾಗೆ ಈ ಅಂಗದ ಒಳಗೆ ಲಿಂಗ ಪ್ರಜ್ಞೆಯನ್ನು ಲಿಂಗ ಪ್ರಭೆಯನ್ನು ಜೋಡಿಸುವಂಥ ನೆಲೆ ಇದೆಯಲ್ಲ ಅದನ್ನು ಆಯತ ಅಂತ ಕರೀತಾರೆ. ಅದನ್ನು ಇಲ್ಲಿ ಸಹಜವಾಗಿ ಹೇಳ್ತಾ ಇದ್ದಾರೆ. ಅಂಗದೊಳು ಆಯತವಾದದ್ದು ಲಿಂಗ ನಿರವಯ ರೂಪ. ನಿರಾಕಾರವಾಗಿರ್ತಕ್ಕಂಥ ಲಿಂಗ ಸಾಕಾರವಾಗಿರ್ತಕ್ಕಂಥ ಅಂಗದ ಒಳಗೆ ಲಿಂಗ ಪ್ರಭೆಯಾಗಿ ಅದರೊಳಗೆ ಚೈತನ್ಯವಾಗಿ ಸೇರಿಕೊಳ್ತದೆ. ಅದನ್ನು ನಾವಿಲ್ಲಿ ಏನಂತ ಕರಿಬೋದು? ಮಂಗಳಾತ್ಮಕ ಮೂರ್ತಿ ಬಸವಲಿಂಗ. ನಾವು ಅಂಗದೊಳಗೆ ಸೇರಿರ್ತಕ್ಕಂಥ ವಿಶ್ವ ಚೈತನ್ಯದ ಒಂದು ಆಯತ, ಲಿಂಗ ಪ್ರಭೆ ಆಯತವಾಯ್ತಲ್ಲ, ಲಿಂಗ ಅಂಗದೊಳಗೆ ಲಿಂಗ ಆಯತವಾಯ್ತಲ್ಲ, ಆಯತವಾಯ್ತಲ್ಲ, ಅದನ್ನು ಲೋಕಹಿತಕ್ಕಾಗಿ ಆ ಪ್ರಜ್ಞೆ ನಮ್ಮಲ್ಲಿ ಸಂಸ್ಕಾರ ರೂಪದಲ್ಲಿ ಬೆಳೆಯೋದಿದೆಯಲ್ಲ ಅದು ಬಸವಲಿಂಗ. ಅಂದರೆ ಸ್ಥೂಲವಾಗಿರ್ತಕ್ಕಂಥ ಸಹಜವಾಗಿರುವಂಥ ಅಂಗದೊಳಗೆ ಲಿಂಗಪ್ರಭೆ ಸೇರಿದ ಹಾಗೆ ಈ ಮಂಗಳಾತ್ಮಕ ಮೂರ್ತಿ ಬಸವಲಿಂಗ. ನಾವು ಬಸವಾಯತರು ವಾಸ್ತವಾದಂಥ ರೀತಿಯಲ್ಲಿ ಅಂಗದಲ್ಲಿ ಬಸವ ಪ್ರಜ್ಞೆಯನ್ನು ಮೂಡಿಸಿಕೊಂಡ್ರೆ ಅದು ಬಸವಾಯತ ಅನ್ನೋದಿದೆಯಲ್ಲ ಅದು ಬಹಳ ಮುಖ್ಯವಾದದ್ದು. ಅಂಗಸಂಗದ ಭಾವ ಭ್ರಮೆ ಎಳಿದ ಶಿವಯೋಗಿ. ಅಂಗಸಂಗದ ಭಾವ ಭ್ರಮೆ ಎಳಿದ ಶಿವಯೋಗಿ. ಅಂಗದಲ್ಲಿ ಈ ಲಿಂಗ ಆಯತವಾಗಿದೆ, ಇದು ದೂರ, ಅದು ಹತ್ರ, ಇದು ದೊಡ್ಡದು, ಇದು ಸಣ್ಣದು ಅಂತ ಅನ್ನುವಂಥ ಎಲ್ಲ ಭ್ರಮೆಯನ್ನು ಸಂಪೂರ್ಣವಾಗಿ ತೆಗೆದು ಪಕ್ಕಕ್ಕಿಟ್ಟು ಅಂಗಸಂಗದ ಭಾವ ಭ್ರಮೆ ಎಳಿದ ಶಿವಯೋಗಿ ಲಿಂಗ ಬಸವಣ್ಣನ ಯೋಗಿನಾಥ. ಆ ರೀತಿ ಅಂಗಪ್ರಭೆ ಲಿಂಗದ ಏರು ಮೀರುಗಳ ಸಾಧನೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ಸಂಪೂರ್ಣವಾಗಿ
ಅಂಗದ ಒಳಗಿರ್ತಕ್ಕಂಥ ಚೈತನ್ಯದ ಸಂಸ್ಕಾರದ ಪ್ರಭೆಯಾಗಿ ನಿಂತಂಥ ಆ ಭ್ರಮೆಯಳಿದ ಶಿವಯೋಗಿ ಲಿಂಗ ಬಸವಣ್ಣನ ಯೋಗಿನಾಥ ತಾನು ಆ ರೀತಿ ಸಹಜವಾಗಿ ಲೋಕದ ಕಣ್ಣಿಗೆ ಸಹಜವಾಗಿ ಕಾಣ್ತಾ ಇದ್ರು. ಅಂತರಂಗದಲ್ಲಿ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಆನುಭಾವಿಕ ನೆಲೆಯ ಅದ್ಭುತ ಬಸವಣ್ಣ. ಮಂಗಳಮಯ ತನುವು ಕಂಗೊಳಿಸೆ ನಿಜದಲ್ಲಿ ಲಿಂಗ ನಿಜಪದ ಭರಿತ ಭಾವ, ಲಿಂಗ ನಿಜಪದ ಭರಿತನಾದ ಭಾವ, ಮಂಗಳದ ಮನೆ ಮಠವ ಹೊಂದಿ ಬಾಗಿಲ ತೆಗೆಸಿದ ತಂದೆ ಬಸವಣ್ಣನ ಯೋಗಿನಾಥ. ಒಬ್ಬ ಶರಣ ಹೇಗಿರಬೇಕು, ಹೇಗಿದ್ದ ಬಸವಣ್ಣ, ಸರಳವಾಗಿ 4 ಸಾಲಿನಲ್ಲಿ ಹೇಳುವಂಥ ವಿಧಾನ ಇದೆಯಲ್ಲ, ಎಷ್ಟು ಅದ್ಭುತ ಇದೆ ನೋಡಿ. ಮಂಗಳಮಯ ತನುವು ಕಂಗೊಳಿಸೆ ನಿಜದಲ್ಲಿ. ಇಷ್ಟೆಲ್ಲ ಲಿಂಗ ಪ್ರಜ್ಞೆಯನ್ನು ಒಳಗೋಗಿ ಸಂಪೂರ್ಣವಾಗಿ ಆ ಲಿಂಗ ಪ್ರಜ್ಞೆಯಿಂದ ಚಾರ್ಜ್ ಆಗಿರ್ತಕ್ಕಂಥ, ಅಂದರೆ ಬ್ಯಾಟ್ರಿಯಲ್ಲಿರ್ತಕ್ಕ ಕಣಗಳು ವಿದ್ಯುದೀಕರಣಗೊಂಡಂಥ ನೆಲೆಯಲ್ಲಿ, ಇಲ್ಲಿ ಬಸವ ಪ್ರಜ್ಞೆಯ ನೆಲೆಯಲ್ಲಿ ಸಂಪೂರ್ಣವಾಗಿ ಅರಳಿ ನಿಂತಂಥ ಮಂಗಳಮಯ ತನು ಕಂಗೊಳಿಸಿ ನಿಜದಲ್ಲಿ ಆಹಾ ಮಹಾಶಿವಯೋಗಿಗಳು, ಮಹಾಜ್ಞಾನಿಗಳು ಅಂತ ಅನ್ನುವಂಥ ರೀತಿಯಿಂದ ಜಗತ್ತು ನೋಡ್ತಕ್ಕಂಥ ರೀತಿಯಲ್ಲಿ ಕಂಗೊಳಿಸಿ ನಿಜದಲ್ಲಿ ಲಿಂಗ ನಿಜ ಪದ ಭರಿತನಾದ ಭಾವ. ಆ ಸನ್ನಿವೇಶದಲ್ಲಿ ಏನಿರ್ತದೆ, ಲಿಂಗದ ನಿಜ ಪದ ಭರಿತ. ಅವಾಗೇನಾಗ್ತದೆ ಅಂತಂದರೆ ಹೊರಗಿನ ಬ್ಯಾಟ್ರಿ, ಹೊರಗಿನ ಕವಚ, ಒಳಗಿರ್ತಕ್ಕಂಥ ಚೈತನ್ಯ ಇವೆಲ್ಲವೂ ಸಂಪೂರ್ಣವಾಗಿ ತಳಮಳಗೊಂಡು ಪರಿಪೂರ್ಣವಾಗಿ ತಳೆ ಬೆಳಗಾಗಿ ಸೇರ್ತಕ್ಕಂಥ ನೆಲೆ ಇದೆಯಲ್ಲ, ಅಂಥ ಒಂದು ವ್ಯವಸ್ಥೆಯಲ್ಲಿ ನಿಂತಾಗ ನೋಡಿ, ಅದನ್ನೇ ಶರಣರೊಬ್ಬರು ಹೇಳ್ತಾರೆ, ಮಂಗಳಾರತಿ ಎತ್ತಿರೆ ಸರ್ವಾಂಗ ಲಿಂಗಮಯ ಶಿವಯೋಗಿಗೆ. ಸರ್ವಾಂಗ ಲಿಂಗಮಯ ಅಂತಂದರೆ ಅಂಗವೇ ಇಲ್ಲ, ಎಲ್ಲವೂ ಲಿಂಗ ಕಳಾಭರಿತವಾಗಿ ಲಿಂಗ ಸ್ವರೂಪವೇ ತಾನಾಗಿ ಪರಿಪೂರ್ಣವಾಗಿ ಅಲ್ಲಿ ಅಂಗಭಾವವನ್ನು ಅಳಿದು ಸೇರಿರ್ತಕ್ಕಂಥ ನೆಲೆಯ ಸರ್ವಾಂಗ ಲಿಂಗಮಯ ಶಿವಯೋಗಿ. ಇಲ್ಲಿ ಹೇಳ್ತಾರೆ, ಅದನ್ನೇ ಇಲ್ಲಿ ಹೇಳ್ತಾರೆ, ಮಂಗಳದ ಮನೆ ಮಠವ ಹೊಂದಿ ಬಾಗಿಲ ತೆಗೆಸಿದ. ಆ ನೆಲೆಯಲ್ಲಿ ಇದ್ದು ಸಹಜವಾದ ರೀತಿಯಲ್ಲಿ ಲೋಕಪ್ರಜ್ಞೆಗೆ ವ್ಯವಸ್ಥೆ ಮಾಡಿದಂಥ ಮಾರ್ಗದರ್ಶಿ ಬಸವಣ್ಣ. ಹೇಳ್ತಾರೆ, ಮಂಗಳದ ಮನೆ ಮಠವ ಹೊಂದಿ ಬಾಗಿಲ ತೆಗೆಸಿದ ತಂದೆ ಬಸವಣ್ಣನ ಯೋಗಿನಾಥ. ಆ ರೀತಿ ಲಿಂಗ ಪ್ರಜ್ಞೆಯನ್ನು ಸಂಪೂರ್ಣವಾಗಿ ತಾನು ಅಳವಡಿಸಿಕೊಂಡು ತಾನೇ ಲಿಂಗವಾಗಿ ಅಲ್ಲ, ಲಿಂಗವೇ ಎಲ್ಲವಾಗಿ ನಾನು ನೀನೆಂಬ ಉಭಯ ಭೇದ ಒಳಿದು ತಾನೇ ತಾನಾದ ನೆಲೆಯನ್ನು ತಲುಪಿರ್ತಕ್ಕಂಥ ಒಂದು ಅದ್ಭುತ ಸ್ಥಿತಿಯನ್ನು ತಂದು ಮಂಗಳದ ಮನೆ ಮಠವ ಹೊಂದಿ ಬಾಗಿಲ ತೆಗೆಸಿದ ತಂದೆ ಬಸವಣ್ಣನ ಯೋಗಿನಾಥ. ಇಷ್ಟೆಲ್ಲ ಮಾಡಿದಂಥ ಬಸವಣ್ಣ ನಮಗಿಷ್ಟೆಲ್ಲ ಮಾಡಿದ ನಮ್ಮ ಅಂತರಂಗದಲ್ಲಿರ್ತಕ್ಕಂಥ ಎಲ್ಲ ಜಡತೆಯನ್ನು ಸಂಪೂರ್ಣವಾಗಿ ನಿರ್ಮೂಲ ಮಾಡಿ ನಮ್ಮ ಶರೀರವನ್ನು ಸಂಪೂರ್ಣವಾಗಿ ಲಿಂಗಪ್ರಭೆಯಿಂದ ಸಂಪನ್ನಗೊಳಿಸಿ ಅಂಗಲಿಂಗವೆಂಬ ಉಭಯ ಭೇದವನ್ನು ಸಂಪೂರ್ಣವಾಗಿ ಪಕ್ಕಕ್ಕಿಟ್ಟು ಅವೆರಡೂ ಸಹಜ ಸ್ವರೂಪದಲ್ಲಿ ಇರುವ ರೀತಿಯಲ್ಲಿ ತಾನೇ ಪರಬ್ರಹ್ಮ ಸ್ವರೂಪನಾಗಿ ಬದುಕುವ ಮಾರ್ಗವನ್ನು ಹೇಳಿಕೊಟ್ಟು ನಮ್ಮ ಅಂತರಂಗದ ಬಾಗಿಲನ್ನು ತೆಗೆಸಿ ಎಲ್ಲೆಲ್ಲೂ ಲಿಂಗಪ್ರಭೆ ಎತ್ತೆತ್ತ ನೋಡಿದತ್ತತ್ತ ನೀನೇ ದೇವ ಅಂತನ್ನುವಂಥ ನೆಲೆಯಲ್ಲಿ ನಮಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ ತಂದೆ ಬಸವಣ್ಣನ ಯೋಗಿನಾಥ. ಮುಂದೆ ಹೇಳ್ತಾರೆ, ಬಸವಣ್ಣ ಈ ವ್ಯವಸ್ಥೆಗಳನ್ನೆಲ್ಲ ದಾಟಿ ಯಾವ ರೀತಿ ನಾನು ಪರಿಪೂರ್ಣತೆಯನ್ನು ಹೊಂದಬೇಕು ಅಂತ ಅನ್ನೋದನ್ನು ಹೇಳ್ಕೊಡ್ತಾನೆ ಬಸವಣ್ಣ. ಎಷ್ಟು ಸ್ವಾರಸ್ಯವಾದಂಥ ಮಾತು ನೋಡಿ. ಆಧಾರಮಂ ಬಲಿದು ಮೇಲೆ ಊರ್ಧ್ವಕ್ಕೆ ನಡೆದು ಮೇದಿನಿಯ ಕಳೆಮೊಳೆಯ ನೊಂದು ಮಾಡಿ ಸಾಧಿಸಿ ಅಜರಂಧ್ರದ ಬಾಗಿಲ ತೆಗೆಸಿದ ಅನಾದಿ ಮೂರುತಿ ಬಸವ ಯೋಗಿನಾಥ. ನೋಡಿ, ಆಧಾರಾದಿ ಷಟ್ಚಕ್ರಗಳ ಸಾಧನೆಯ ನೆಲೆಯನ್ನು ಇಲ್ಲಿ ಹೇಳ್ತಾರೆ. ಆಧಾರಮಂ ಬಲಿದು ಮೇಲೆ ಊರ್ಧ್ವಕ್ಕೆ ನಡೆದು ಮೇದಿನಿಯ ಕಳೆಮಳೆಯ ನೊಂದು ಮಾಡಿ ಸಾಧಿಸಿ ಅಜರಂಧ್ರದ ಬಾಗಿಲ ತೆಗೆಸಿದ ಅನಾದಿ ಮೂರುತಿ ಬಸವ ಯೋಗಿನಾಥ. ನೋಡಿ, ಇಲ್ಲಿ ಆಧಾರಮಂ ಬಲಿದು. ಆಧಾರ ಅಂತಂದರೆ ನಾವು ಷಟ್ಚಕ್ರಗಳನ್ನು ಹೇಳಬೇಕಾದ್ರೆ ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಆಜ್ಞೆ, ಈ 6 ಚಕ್ರಗಳ ನೆಲೆಯನ್ನು ನಾವು ಹೇಳ್ತೇವೆ. ಅದರಲ್ಲಿ ಏನು ಹೇಳಿದ್ರು? ಆಧಾರದಲ್ಲಿ ಆಚಾರಲಿಂಗ, ಸ್ವಾಧಿಷ್ಠಾನದಲ್ಲಿ ಗುರುಲಿಂಗ,
ಆಧಾರ ಸ್ವಾಧಿಷ್ಠಾನ ಮಣಿಪೂರಕದಲ್ಲಿ ಚಿಲ್ಲಿಂಗ, ಇದು ಲೆಕ್ಕಾಚಾರದಲ್ಲಿ ಗುರುಲಿಂಗ, ಆಮೇಲೆ ಅನುಭಾವದಲ್ಲಿ ಜಂಗಮಲಿಂಗ. ಈ ಲೆಕ್ಕದಲ್ಲಿ ಸಂಪೂರ್ಣವಾಗಿ ಆಧಾರ ಸ್ವಾಧಿಷ್ಠಾನ ಮಣಿಪೂರಕ, ಅನಾಹತದಲ್ಲಿ ಜಂಗಮಲಿಂಗ, ಆಮೇಲೆ ಅನಾಹತ ವಿಶುದ್ಧಿಯಲ್ಲಿ ಪ್ರಸಾದಲಿಂಗ, ಆಜ್ಞಾಚಕ್ರದಲ್ಲಿ ಮಹಾಲಿಂಗ. ಈ ರೀತಿ ಲಿಂಗ ಪ್ರಜ್ಞೆಯನ್ನು ಸಹಜವಾಗಿ ಜೋಡಿಸ್ತಾ ಆ ಲೆಕ್ಕದಲ್ಲಿ ಲಿಂಗ ಪ್ರಜ್ಞೆಯನ್ನು ಒಂದೇ ನಾವು ಗುರುತಿಸ್ಲಿಕ್ಕೋಸ್ಕರ ಹೇಳುವಂಥ ಹೆಸರುಗಳು, ಅವುಗಳಲ್ಲಿ ಪೂರ್ತಿ ಭೇದ ಏನಿಲ್ಲ. ಅವುಗಳಿಗೆ ಮೂಲ ಶಕ್ತಿಯನ್ನು ತುಂಬತಕ್ಕಂಥ ನೆಲೆ ಇದೆಯಲ್ಲ, ಈ ಶರೀರ ಲಿಂಗಸ್ಪ್ರಭೆಯನ್ನು ಸೇರಬೇಕಾದ್ರೆ ಇವೆರಡರ ನಡುವೆ ಸಂಬಂಧವನ್ನು ಉಂಟು ಮಾಡ್ತಕ್ಕಂಥ ಒಂದು ವಿಶೇಷ ಇದೆಯಲ್ಲ, ಇದು ಅಂಗ, ಇದು ಲಿಂಗ, ಇವೆರಡನ್ನು ಜೋಡಿಸುವಂಥ ನೆಲೆ ಇದೆಯಲ್ಲ, ಅದನ್ನು ಭಕ್ತಿ ಅಂತ ಕರೀತಾರೆ. ಅಂಗ ಸ್ಥೂಲ ರೂಪವಾದದ್ದು, ಲಿಂಗ ಸೂಕ್ಷ್ಮ ರೂಪವಾಗಿರ್ತದೆ, ಸೂಕ್ಷ್ಮಾತಿ ಸೂಕ್ಷ್ಮ ರೂಪವಾಗಿರ್ತಕ್ಕಂಥದ್ದು. ಇವುಗಳನ್ನು ಸಹಜವಾದ ರೀತಿಯಲ್ಲಿ ಜೋಡಿಸುವಂಥ ಕ್ರಿಯೆ ಇದೆಯಲ್ಲ, ಅದನ್ನು ಭಕ್ತಿ ಅಂತ ಕರೀತಾರೆ. ನೋಡಿ, ಆಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧಿ ಆಜ್ಞಾ ಇವು ಹೊರಗಿನ ರೂಪವು. ಆಚಾರಲಿಂಗ ಗುರುಲಿಂಗ ಚಿಲ್ಲಿಂಗ ಜಂಗಮಲಿಂಗ ಪ್ರಸಾದಲಿಂಗ ಮಹಾಲಿಂಗ ಇದು ಆತ್ಯಂತಿಕ ನಿರಾಕಾರ ಸ್ವರೂಪವಾಗಿರ್ತಕ್ಕಂಥ ಚಿದ್ರೂಪ. ಅದು ಅಂಗ, ಇದು ಲಿಂಗ. ಇವುಗಳನ್ನು ಜೋಡಿಸ್ಬೇಕಾದ್ರೆ ಶ್ರದ್ಧೆ ನಿಷ್ಠೆ ಅವಧಾನ ಅನುಭವ ಆನಂದ ಸಮರಸ ಈ 6 ಭಕ್ತಿಗಳು ಅಲ್ಲಿ ಸೇರಬೇಕು. ಅಂದರೆ ಈ ಅಂಗ ಈ ಲಿಂಗ ಇವೆರಡನ್ನು ಸಮರಸಗೊಳಿಸಿ ಸೇರಿಸ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಅದು ಭಕ್ತಿ. ಆ ಭಕ್ತಿಯ ನೆಲೆಯನ್ನು ನಾವು ಸಹಜವಾದ ರೀತಿಯಿಂದ ಅರ್ಥ ಮಾಡಿ ಅದನ್ನು ಜೋಡಿಸಿದಾಗ ಮಾತ್ರ ಅದು ಪರಿಪೂರ್ಣನಾಗ್ತದೆ. ಈ ಕಾರಣದಿಂದ ಬಸವಣ್ಣನನ್ನು ಭಕ್ತಿ ಭಂಡಾರಿ ಅಂತ ಕರೆದರು. ಈ ಹೊರ ಒಳಗನ್ನು ಸಹಜವಾಗಿ ಅವುಗಳ ಸೀಮೆಯನ್ನು ಬಗೆಹರಿಸಿ ಸೀಮಾತೀತವಾಗಿರ್ತಕ್ಕಂಥ ಲಿಂಗ ಚಿತ್ಪ್ರಭೆಯ ನೆಲೆಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಮಾರ್ಗದರ್ಶಿ ಬಸವಣ್ಣ. ಅದರ ಸಂಪೂರ್ಣವಾಗಿರುವಂಥ ಅದರ ಸ್ವರೂಪವೇ ಬಸವಣ್ಣ. ಅದಕ್ಕೋಸ್ಕರ ಭಕ್ತಿ ಭಂಡಾರಿ ಅಂತ ಕರೆದರು. ಆಧಾರಮಂ ಬಲಿದು ಮೇಲೆ ಊರ್ಧ್ವಕ್ಕೆ ನಡೆದು ಮೇದಿನಿಯ ಕಳೆಮಳೆಯ ನೊಂದು ಮಾಡಿ ಸಾಧಿಸಿ ಅಜರಂಧ್ರ ಬಾಗಿಲ ತೆರೆಸಿದ. ಇದು ಇಷ್ಟಾದ ಮೇಲೆ ಆಜ್ಞಾಚಕ್ರದಿಂದ ಮುಂದಕ್ಕೆ ಸಹಸ್ರಾರದ ನೆಲೆಯಲ್ಲಿ ಬಂದಾಗ ಅಲ್ಲಿ ಮಹಾಲಿಂಗದ ನೆಲೆಯಲ್ಲಿ ಆ ತಾಯಿ ಹೇಳ್ತಾಳಲ್ಲ, ಸಮರಸವಾದ ಅಂಗಲಿಂಗಗಳ ಸಮರಸವಾದ ಬಳಿಕ ಹೇಗಿರ್ತದೆ. ಅಕ್ಮಾದೇವಿ ತಾಯಿ ಹೇಳ್ತಾಳೆ, ಲಿಂಗವೆನ್ನೆ ಲಿಂಗೈಕ್ಯವೆನ್ನೆ, ಸಂಘವೆನ್ನೆ ಸಮರಸವೆನ್ನೆ, ಆಯಿತೆನ್ನೆ ಆಗದೆನ್ನೆ, ನಾನೆನ್ನೆ ನೀನೆನ್ನೆ, ಚನ್ನ ಮಲ್ಲಿಕಾರ್ಜುನನ ಒಡೆವೆರೆದ ಬಳಿಕ, ಅಂದರೆ ಸಂಪೂರ್ಣವಾಗಿ ಅವನಲ್ಲಿ ಸೇರಿ ಹೋದ ಬಳಿಕ ಏನು ಆ ಸಹಜವಾಗಿರುವಂಥ ಸ್ಥಿತಿ ಇದೆಯಲ್ಲ, ಆ ಸ್ಥಿತಿಯನ್ನು ತಲುಪ್ತಕ್ಕಂಥದ್ದು ನೋಡಿ ಎಷ್ಟು ಸ್ವಾರಸ್ಯ. ಅಜರಂಧ್ರದ ಬಾಗಿಲ ತೆಗೆಸಿದ ಅನಾದಿ ಮೂರುತಿ ಬಸವ ಯೋಜನಾ. ಈ ಅಜರಂಧ್ರದ ಬಾಗಿಲನ್ನು ತೆಗೆಸಿದಂತ ಅನ್ನೋಂಥದ್ದು ಒಂದು ಮಾತನ್ನೇ ಇಟ್ಕೊಂಡು ಹೇಳೋದಾದರೆ, ಪ್ರಭುದೇವರು ಅಕ್ಕನಿಗೆ ಹೇಳಿದ ಮಾತನ್ನು ಅರ್ಥ ಮಾಡ್ಕೊಳ್ಳಿ. ನಾನು ನೀನೆಂಬ ಉಭಯ ಭೇದ ಒಳಿದು ತಾನೇ ತಾನಾದ ತ್ರಿಕೂಟಗಿರಿಯ ತುಟ್ಟ ತುದಿಯ ಮೆಟ್ಟಿ ನೋಡಲು ಬಟ್ಟ ಬಯಲು ಕಾಂಬುದು ನೋಡ. ಆ ಬಯಲಿನೊಳಗೆ ಕಾಣಬಾರದ ಕದಳಿಯುಂಟು ನೋಡ. ನಡೆಯಲ್ಲಿಗೆ ತಾಯಿ. ಇದು ಅಜರಂಧ್ರವನ್ನು ಮೀರಿದಂಥ ಆತ್ಯಂತಿಕ ನೆಲೆಯ ಮಾತುಮನಗಳಿಗೆ ಅತ್ತತ್ತ ಮೀರಿದಂಥ ಸಹಜವಾದ ಸ್ವಾನುಭವದ ನೆಲೆ. ಆ ನೆಲೆಯನ್ನು ತಲುಪುವಂಥ ನೆಲೆಯಲ್ಲಿ ಮಾರ್ಗದರ್ಶಿಯಾದವನು ಬಸವಣ್ಣ. ಇಷ್ಟಾದರೂ ಬಸವಣ್ಣ ಇಷ್ಟೆಲ್ಲ ಜಗತ್ತಿಗೆ ಮಾರ್ಗದರ್ಶನ ಮಾಡಿದ. ಇಷ್ಟೆಲ್ಲ ಜಗತ್ತಿನಲ್ಲಿ ಮಾರ್ಗದರ್ಶನ ಮಾಡಿದ ಬಸವಣ್ಣ ಇವತ್ತು ನಮ್ಮ ಮುಂದೆ ಇಲ್ಲ. ಇದೆಲ್ಲ ನಮ್ಮ ನೆನಪಿನಲ್ಲಿ ಉಳಿದಿದ್ದಾನೆ, ನಮಗೆ ಸಾಕಾರವಾಗಿ ಕಾಣಿಸ್ತಾ ಇಲ್ವಲ್ಲ ಅನ್ನುವಂಥ ಒಳಗಿನ ತುಡಿತ ಸಿದ್ದರಾಮ ಶಿವಯೋಗಿಗಳ ಪ್ರತಿಯೊಂದು ಪದ್ಯದಲ್ಲೂ ಕಾಣುತ್ತದೆ. ನೋಡಿ, ಬಸವಣ್ಣ ಹೇಗೆ ಸಂಪೂರ್ಣವಾಗಿ ನಿರಾಕಾರ ಸ್ವರೂಪವನ್ನು ತಲುಪಿ ಹೇಗೆ ಅವನು ಪರಿಪೂರ್ಣವಾಗಿ ಆ ಲಿಂಗದೊಳಗೆ ಸೇರಿ ಹೋದ ಅಂತ ಅನ್ನುವಂಥ ವಿಚಾರವನ್ನು ಕುರಿತು ಇದೊಂದು ಅದ್ಭುತವಾದಂಥ ಒಂದು ಪದ್ಯ ಇದೆ. ವಾಸ್ತವವಾಗಿ ಹೇಳೋದಾದರೆ ಇದು ಚಾರಿತ್ರಿಕವಾಗಿಯೂ ಹೌದು, ಆಧ್ಯಾತ್ಮಿಕವಾಗಿಯೂ ಹೌದು. ಇದನ್ನು ನಾವು ಗಮನಿಸಬೇಕು. ಸಾಗರ ಬ್ರಹ್ಮವನ್ನು ಸಾಧಿಸಿ ಬ್ರಹ್ಮದಲ್ಲಿ ನೀಗಿ ನಿಷ್ಪತಿಯಾದ ಮಳೆಯ ಮಠದೆ.
ಆಗದ ಅರಸನು ಕಳೆದು ಕಂಗೊಳಿಸಿದನು ಯೋಗಿ ಗುರು ಬಸವನೈ ಯೋಗಿನಾಥ. ಇದು ನಾವು ಸುಮ್ಮನೆ ಹೇಳುವಂಥದ್ದಲ್ಲ, ವಾಸ್ತವಾದಂಥ ರೀತಿಯಲ್ಲಿ ನಾವು ಗಮನಿಸಬೇಕು. ಸಾಗರ ಇಡೀ ಅಪ್ಪ ಬಸವಣ್ಣನ ಜೀವನದ ಆದಿಯಿಂದ ಅಂತ್ಯದವರೆಗಿರ್ತಕ್ಕಂಥ ಎಲ್ಲವೂ ಈ 3 ಸಾಲುಗಳಲ್ಲಿ ಹಿಡಿದಿಟ್ಟಿರೋದು ಬಹಳ ಅದ್ಭುತ ಇದೆ. ಸಾಗರ ಬ್ರಹ್ಮವನ್ನು ಸಾಧಿಸಿ ಅಂತಂದರೆ ಸೀಮಾತೀತವಾದದ್ದು ಸಾಗರ. ಬ್ರಹ್ಮ ಅಂದರೆ ಸೃಷ್ಟಿ ವ್ಯವಸ್ಥೆಗಳು ಎಲ್ಲವೂ ನಮಗೆ ಸಾಕಾರಗೊಳಿಸಿಕೊಡ್ತಕ್ಕಂಥದ್ದು. ಸಾಗರ ಬ್ರಹ್ಮವನ್ನು ಇಡೀ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ಅಣುವಿನಿಂದ ಮಹತ್ತಾಗ್ತಕ್ಕಂಥ ಎಲ್ಲ ಸಂಪೂರ್ಣವಾಗಿ ಲಿಂಗಪ್ರಭೆಯಲ್ಲಿ ಲಿಂಗಾನುಸಂಧಾನದಲ್ಲಿ ಪರಿಪೂರ್ಣವಾಗಿ ಮಹಾಲಿಂಗದಲ್ಲಿ ಬೆಳಕಾಗುವತ್ತ ಹೋಗ್ತಕ್ಕಂಥ ಈ ಅದ್ಭುತವಾದಂಥ ಮಾರ್ಗ ವ್ಯವಸ್ಥೆ ಏನಿದೆಯಲ್ಲ, ಈ ಸಾಗರ ಬ್ರಹ್ಮವನ್ನು ಸಾಧಿಸಿ ಅದನ್ನು ತಾನು ಸಾಧಿಸಿದ್ದಷ್ಟೇ ಅಲ್ಲ, ಬ್ರಹ್ಮದಲ್ಲಿ ನೀಗಿ ಮಾಡುವಾತ ನಾನಲ್ಲ. ನೋಡಿ, ಅಪ್ಪ ಬಸವಣ್ಣನ ಸೂಕ್ಷ್ಮವಾದಂಥ ಈ ಮಾತು ಸೂಕ್ಷ್ಮ ಅಲ್ಲ, ಎಷ್ಟು ಅನುಭಾವಿಕವಾಗಿದೆ, ಎಷ್ಟು ಚಿಂತನೆ ಮಾಡಿದ್ರೂ ಮುಗಿಯೋದಿಲ್ಲ. ಮಾಡುವಂತಿರಬೇಕು ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಿರಬೇಕು ಅಂತಂದು ಎಲ್ಲವನ್ನೂ ತಾನು ಮಾಡಿಯೂ ಸಾಗರ ಬ್ರಹ್ಮವನ್ನು ಸಾಧಿಸಿ ನಂದೇನು ಇಲ್ಲ ಅಂತ ಹೇಳಿ ಬ್ರಹ್ಮದಲ್ಲಿ ನೀಗಿ ಅದನ್ನು ಅಲ್ಲಿಯೇ ಎಲ್ಲಿಂದ ಸೃಷ್ಟಿಯಾಯಿತೋ ಅಲ್ಲೇ ಅದನ್ನು ಪರಿಪೂರ್ಣವಾಗಿ ಅದನ್ನು ಸಮರ್ಪಣೆ ಮಾಡಿ ನಿಷ್ಪತ್ತಿಯಾದ ಮಳೆಯ ಮಠವೇ. ನಿಷ್ಪತ್ತಿಯಿಂದ ಏನರ್ಥ? ಅಪ್ಪ ಬಸವಣ್ಣನವರ ವಚನದಲ್ಲೇ ನಾವು ಹೇಳೋದಾದರೆ, ನಿಷ್ಪತ್ತಿ ಎಂಬ ಹಣ್ಣು ನೋಡಿ, ನಿಷ್ಪತ್ತಿ ಎಂಬುದು ಹಣ್ಣು ಪರಿಪೂರ್ಣವಾಗಿ ತನ್ನ ಹುಳಿಯನ್ನು ಕಳೆದುಕೊಂಡು ತನ್ನ ಅಂತರಂಗವನ್ನು ಸಂಪೂರ್ಣವಾಗಿ ವಿಮರ್ಶೆಗೊಳಪಡಿಸಿ ಇಂಟರ್ನಲ್ ಆಡಿಟಿಂಗ್ ಮಾಡಿಕೊಂಡು ಹುಳಿಯನ್ನೆಲ್ಲ ಸಿಹಿಯನ್ನಾಗಿ ಪರಿವರ್ತಿಸಿಕೊಳ್ಳುವಂಥ ನೆಲೆ ಇದೆಯಲ್ಲ, ಇದು ಹಣ್ಣಿನ ವಿಚಾರ. ನಿಷ್ಪತ್ತಿ ಎಂಬ ಹಣ್ಣು ತನ್ನ ಅಂತರಂಗದ ನೆಲೆಯನ್ನು ಸಂಪೂರ್ಣವಾಗಿ ಹುಳಿ ಕಳೆದು ಸಿಹಿಯಾಗಿ ಮಾಡಿಕೊಂಡ ಮೇಲೆ ಅದು ತೊಟ್ಟಿನಿಂದ ಕಳಚಿಬಿಡುತ್ತೆ. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಚಿ ಬೀಳುವಲ್ಲಿ ಅಂತ ಅಪ್ಪ ಬಸವಣ್ಣನೇ ಹೇಳ್ತಾರೆ. ನಿಷ್ಪತ್ತಿಯಾದ ಅಂದ ಅರ್ಥ ಏನು? ಈ ಶರೀರದ ಸಾಧನೆಯ ನೆಲೆಯಲ್ಲಿ ಬಂದಿರತಕ್ಕ ದ್ವಂದ್ವ, ಎಲ್ಲ ರೀತಿಯಾಗಿರ್ತಕ್ಕಂಥ ಅಡೆತಡೆಗಳು, ವ್ಯವಸ್ಥೆಗಳು ಏನಿವೆಯಲ್ಲ, ಇವೆಲ್ಲ ಹುಳಿಯನ್ನು ಕಳೆದುಕೊಂಡು ಬ್ರಹ್ಮದಲ್ಲಿ ನೀಗಿ ನಿಷ್ಪತ್ತಿಯಾದ ಸಂಪೂರ್ಣವಾಗಿ ತೊಟ್ಟು ಕಳಿಸಿದಂತಹ ಅದ್ಭುತವಾಗಿರ್ತಕ್ಕಂಥ ಲೋಕದ ಬೆಳಕಾದ ಎಲ್ಲಿ ಮಳೆಯ ಮಠವೇ. ಮಳೆ ಮಠ ಎಲ್ಲಿದೆ? ಮಳೆಯ ಮಠ ನಮ್ಮ ಪುರಾಣಗಳಲ್ಲಿ ದಾಖಲೆಗಳಲ್ಲಿ ಇರೋದು ಶ್ರೀಶೈಲದ ಇವತ್ತು ನಾಗಾರ್ಜುನ ಸಾಗರ ಡ್ಯಾಮ್ನ ಒಳಗೆ ಸೇರಿರ್ತಕ್ಕಂಥ ಒಂದು ಗವಿ, ಅದನ್ನು ಮಳೆಯ ಮಠ ಅಂತ ಹೇಳ್ತಾ ಇದ್ರು. ಅದು ಸಂಪೂರ್ಣವಾಗಿ ಬಸವಣ್ಣನವರ ಐಕ್ಯ ಸ್ಥಾನ ಅಂತ ಅನ್ನುವಂಥದ್ದನ್ನು ಇಲ್ಲಿಂದ ನಾವು ಕೆಲವರು ಅನುಭಾವಿಗಳು ಗುರುತಿಸಿದ್ದಾರೆ. ಇವತ್ತು ನಾವು ಕೂಡಲ ಸಂಗಮದಲ್ಲಿ ಐಕ್ಯ ಮಂಟಪ ಅಂತ ನಾವು ಹೇಳ್ತೇವೆ. ಬಸವಣ್ಣನವರು ಕಲ್ಯಾಣವನ್ನು ಬಿಟ್ಟು ಕೂಡಲ ಸಂಗಮಕ್ಕೆ ಬಂದರು. ಕಲ್ಯಾಣದಲ್ಲಿ ವಿಚಿತ್ರವಾಗಿರುವಂಥ ರೀತಿಯಲ್ಲಿ ಹರಳೆಯನವರ ಎಳೆಯೂಟ ಇತ್ಯಾದಿ ಮಹಾಕ್ರಾಂತಿ ವ್ಯವಸ್ಥೆಯಾಗಿ ಶರಣರೆಲ್ಲರೂ ಚಲ್ಲಾಪಿಲ್ಲಿಯಾಗಿ ಹೋಗುವಂಥ ಸನ್ನಿವೇಶದಲ್ಲಿ ಬಸವದ್ರೋಹಿಗಳು ಬಸವಣ್ಣನ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಮಂಗಲಕರವಾದ ವ್ಯವಸ್ಥೆಯನ್ನು ಮಾಡಬಾರದು ಅಂತ ಅನ್ನುವಂಥ ದೃಷ್ಟಿಯಲ್ಲಿ ಸಿದ್ದರಾಮ ಶಿವಯೋಗಿಗಳೇ ಮೊದಲಾಗಿರ್ತಕ್ಕಂಥ ಕೆಲವರು ಕೂಡಲ ಸಂಗಮದಲ್ಲಿ ಇದ್ದ ಬಸವಣ್ಣನವರನ್ನು ಈ ಬಿಜ್ಜಳನ ಸೈನ್ಯ ಗೂಢಾಚಾರದಿಂದ ಹೊರತಾಗಿ ಅವರನ್ನು ಅಲ್ಲಿಂದ ಕರ್ಕೊಂಡು ಹೋಗಿ ಶ್ರೀಶೈಲದಲ್ಲಿ ಅವರಿಗೆ ನೆಲೆಗೊಳಿಸಿದ್ರು ಅಂತ ಅನ್ನುವಂಥದ್ದು ಇದು ಒಂದು ವಿಚಾರ. ಬಸವಣ್ಣನವರು ಕೊಟ್ಟ ಕೊನೆಯದಾಗಿ ಕಾಣಿಸಿಕೊಂಡಂತಹ ಒಂದು ಬಂಡೆಗಲ್ಲಿತ್ತಲ್ಲ, ಆ ಬಂಡೆಗಲ್ಲಿನ ಮೇಲೆ ಕಾಣಿಸ್ಕೊಂಡ್ರು. ಆಮೇಲೆ ಬಸವಣ್ಣವರು ಕಾಣಿಸ್ಕೊಳ್ಳಲಿಲ್ಲ, ಅವರು ಅಲ್ಲೇ ಐಕ್ಯವಾದರು ಅಂತ ಜನ ತಿಳ್ಕೊಂಡ್ರು. ಇವತ್ತೇನು ಆ ಮಂಟಪ ಮತ್ತು ವ್ಯವಸ್ಥೆ ಇದೆ ಅದು ಬಂಡೆಗಲ್ಲಿನ ಮೇಲೆ ಇರ್ತಕ್ಕಂಥದ್ದು. ಬಸವಣ್ಣನವರು ಜನರ ಕಣ್ಣಿಗೆ ಕಾಣಿಸಿಕೊಂಡಂಥ ಕೊನೆಯ ಕ್ಷಣದ ಒಂದು ಸ್ಥಾನ ಅದು.
ಅಲ್ಲಿಂದ ಅವರನ್ನು ಕೃಷ್ಣಾ ನದಿಯ ಮೂಲಕವಾಗಿ ಆ ಏರಿಯಾವನ್ನು ದಾಟಿಸಿ, ಆ ಎಲ್ಲೆಗಟ್ಟನ್ನು ದಾಟಿಸಿ, ಅಲ್ಲಿಂದ ಶ್ರೀಶೈಲದಲ್ಲಿ ಮಳೆಯ ಮಠದಲ್ಲಿ ಅವರು ಇರಲಿಕ್ಕೆ ಅಲ್ಲಿದ್ದರು ಬಸವಣ್ಣವರು. ಅದನ್ನು ಸೂಕ್ಷ್ಮವಾಗಿ ಇಲ್ಲಿ ಹೇಳ್ತಾರೆ. ಸಾಗರ ಬ್ರಹ್ಮವನ್ನು ಸಾಧಿಸಿ ಬ್ರಹ್ಮದಲ್ಲಿ ನೀಗಿ ನಿಷ್ಪತ್ತಿಯಾದ ಮಳೆಯ ಮಠದಿ. ಆಮೇಲೆ ಏನಾಯಿತು? ಆಗದ ಅರಸನು ಕಳೆದು ಅಂತಂದರೆ ಇಷ್ಟೆಲ್ಲ ತೊಂದರೆಗಳು, ಇಷ್ಟೆಲ್ಲ ಅನಾಹುತ, ಇಷ್ಟೆಲ್ಲ ಫಜೀತಿ, ಮಾನಸಿಕವಾಗಿರ್ತಕ್ಕಂಥ ವ್ಯಥೆ, ಋಣ, ಈ ನೋವು, ಇವನ್ನೆಲ್ಲವನ್ನು ಸಂಪೂರ್ಣವಾಗಿ ಅಲ್ಲಿ ಕಳೆದುಕೊಂಡು ಆಗದ ಅರಸನು ಕಳೆದು ಕಂಗೊಳಿಸಿದನು ಯೋಗಿ ಗುರುಬಸವನ ಈ ಯೋಗಿನಾಥ. ಅಲ್ಲಿ ಸಂಪೂರ್ಣವಾಗಿ ಅವರು ಲಿಂಗಪ್ರಭೆಯಲ್ಲಿ ಸಂಪೂರ್ಣವಾಗಿ ಮಹಾಲಿಂಗದಲ್ಲಿ ಬಯಲಾದರು ಮಳೆಯ ಮಠದಲ್ಲಿ ಅಂತ. ಆ ಮಳೆಯ ಮಠ ಅಂತ ಅನ್ನುವಂಥದ್ದು ಶರಣರ ಅವರು ಕೂಡಲ ಸಂಗಮದಲ್ಲಿ ಕಾಣಿಸ್ಕೊಂಡ್ರು ಅಷ್ಟೇ. ಅವರು ಲೌಕಿಕವಾದ ನೆಲೆಯಲ್ಲಿ ಅಷ್ಟೇ ನಾವು ನೋಡುವಂಥ ವ್ಯವಸ್ಥೆಯಲ್ಲಿ ಇದ್ದಿದ್ದರಿಂದ ಆವತ್ತಿನ ಶರಣರೆಲ್ಲರೂ ಎಲ್ಲ ಕಡೆ ಚೆದರು ಹೋಗಿದ್ದರಿಂದ ಅದ್ರ ಬಗ್ಗೆ ಯಾರೂ ಅದನ್ನು ಗಮನ ಹರಿಸಲಿಲ್ಲ. ಆದರೆ ಸಿದ್ದರಾಮ ಶಿವಯೋಗಿಗಳು ಕಲ್ಯಾಣದ ನಂತರ, ಕಲ್ಯಾಣದ ಕ್ರಾಂತಿಯ ಕೊನೆಯ ಕ್ಷಣದ ನಂತರ ನಮ್ಮ ಚನ್ನಬಸವಣ್ಣ ಮೊದಲಾಗಿರ್ತಕ್ಕಂಥ ಶರಣರು ವಚನದ ಅನುಭವ ರಕ್ಷಣೆಗೋಸ್ಕರ ಅವರು ಉಳಿವಿ ಕಡೆಗೆ ಹೋದ ನಂತರ ಕಾಯಕದ ಶರಣರೆಲ್ಲರೂ ದಿಕ್ಕಾಪಾಲಾಗಿ ಚೆದರು ಹೋದುವಂಥ ಸನ್ನಿವೇಶದಲ್ಲಿ ಅವರೆಲ್ಲರಿಗೆ ಒಂದು ನೆಲೆ, ನಿಜದ ನೆಲೆಯನ್ನು ಕಲ್ಪಿಸಿಕೊಟ್ಟು ಆ ಜನಗಳಿಗೆ ಪುನರ್ವಸತಿಯ ವ್ಯವಸ್ಥೆಯನ್ನು ಮಾಡಲಿಕ್ಕೋಸ್ಕರ ಇಡೀ ನಾಡಿನಾದ್ಯಂತ ಎಲ್ಲೆಲ್ಲೂ ಸುತ್ತಿ ಆ ವ್ಯವಸ್ಥೆಯನ್ನು ಪರಿಪೂರ್ಣತೆಗೆ ತಂದಂತಹ ಒಂದು ಮಹತ್ತಾಗಿರುವ ಜವಾಬ್ದಾರಿಯನ್ನು ನಿರ್ವಹಿಸಿದ ಕಾರಣದಿಂದಲೇ ಅವರನ್ನು ಚನ್ನಬಸವಣ್ಣನವರ ನಂತರದ ಶೂನ್ಯ ಪೀಠದ ಅಧಿಪತಿಗಳು ಅಂತ ಹೇಳಿ ಶರಣರು ಗುರುತಿಸಿ ಅವರಿಗೆ ಗೌರವವನ್ನು ಸಲ್ಲಿಸಿದರು. ಕಲ್ಯಾಣದಲ್ಲಿ ಕ್ರಾಂತಿಯಾದ ನಂತರ ಯಾರು ಎಲ್ಲಿ ಹೋಗಿ ಎಲ್ಲಿ ಪರಿಪೂರ್ಣತೆಯನ್ನು ಹೊಂದಿದ್ರು ಅಂತ ಅನ್ನುವಂಥ ಪರಿಪೂರ್ಣವಾಗಿರುವಂಥ ತಿಳುವಳಿಕೆ ಇದ್ದದ್ದು ಸಿದ್ದರಾಮ ಶಿವಯೋಗಿಗಳಿಗೆ. ಸಿದ್ದರಾಮ ಶಿವಯೋಗಿಗಳು ಬಸವಣ್ಣನವರ ಬಗ್ಗೆ ಈ ಮಾತನ್ನು ಹೇಳಿದ್ದಾರೆ. ಬೇರೆ ಇನ್ಯಾವುದು, ಇದು ಶಾಸನದ ಮಾತಲ್ಲ, ಇದು ಭಾಷಣದ ಮಾತಲ್ಲ, ಇದು ಗ್ರಂಥ, ಇದು ಕವಿಯ ರಚನೆ ಅಲ್ಲ, ಕಾವ್ಯದ ರಚನೆ ಅಲ್ಲ, ಇದು ಸಹಜವಾಗಿರ್ತಕ್ಕಂಥ ರೀತಿಯಲ್ಲಿ ಬಂದಿರುವಂಥದ್ದು. ಇದೊಂದೇ ನಮಗೆ ಸಿಗ್ತಕ್ಕಂಥ ಒಂದು ಮೂಲಭೂತವಾಗಿರ್ತಕ್ಕಂಥ ಬಸವ ಪ್ರಜ್ಞೆಯ ಅಂತಿಮ ನೆಲೆಯನ್ನು ಕುರಿತು ಹೇಳುವಂಥ ವಿಧಾನ ಇದು. ಸಾಗರ ಬ್ರಹ್ಮವನ್ನು ಸಾಧಿಸಿ ಬ್ರಹ್ಮದಲ್ಲಿ ನೀಗಿ ನಿಷ್ಪತ್ತಿಯಾದ ಮಳೆಯ ಮಠದಿ ಆಗದ ಅರಸನು ಕಳೆದು ಕಂಗೊಳಿಸಿದನು ಯೋಗಿ ಗುರುಬಸವನ ಯೋಗಿನಾಥ. ಮುಂದೆ ಹೇಳ್ತಾರೆ, ಲೋಕವನ್ನೆಲ್ಲ ಅವಲೋಕಿಸದೆ ನಿಂದಲ್ಲಿ ಬೇಕು ಮಾಡಿದನೆನ್ನ ಬಸವಲಿಂಗ. ಮಕುಟ ಮಂಡಲದಲ್ಲಿ ಮನೆಗಟ್ಟಿ ನಿಂದನು ಅಕಳಂಕ ಬಸವನಯ್ಯೋಗಿನಾಥ. ನೋಡಿ, ಲೋಕವನ್ನೆಲ್ಲ ಅವಲೋಕಿಸದೆ ನಾವು ಅಲ್ಲಿ ಬಸವ, ಇಲ್ಲಿ ಬಸವ, ಎಲ್ಲಿ ಬಸವ ಅಂತ ಹುಡುಕಾಡುವಂಥ ನೆಲೆಯಲ್ಲಿ ಆ ರೀತಿ ನೋಡ್ತಾ ನಿಂತಂಥ ಸನ್ನಿವೇಶದಲ್ಲಿ ಬೇಕು ಮಾಡಿದನೆನ್ನ ಬಸವಲಿಂಗ. ಆ ಬಸವಲಿಂಗ ಬಸವಣ್ಣ ನಮ್ಮನ್ನು ಈ ಎಲ್ಲದರ ನೆಲೆಯಿಂದ ಸಂಪೂರ್ಣವಾಗಿ ಸಂತೃಪ್ತಿಗೊಳಿಸಿದ ಮುಕುಟ ಮಂಡಲದಲ್ಲಿ ಮನೆಗಟ್ಟಿ ನಿಂದನು. ಅಂದರೆ ನಮ್ಮ ಬುದ್ಧಿಯಲ್ಲಿ, ನಮ್ಮ ಭಾವದಲ್ಲಿ, ಸಹಜ ಸ್ವರೂಪದಲ್ಲಿ ಅಪ್ಪ ಬಸವಣ್ಣ ನಿತ್ಯದ ನಿಜಾನುಭವದ ನಿತ್ಯ ಜ್ಯೋತಿಯಾಗಿ, ಪರಂಜ್ಯೋತಿಯಾಗಿ ನಿತ್ಯವೂ ನೆಲೆಸಿದ್ದಾನೆ. ಅವನು ನಿರಾಕಾರ ಸ್ವರೂಪದಲ್ಲಿ ನಮ್ಮಲ್ಲಿ ಶಾಶ್ವತವಾಗಿ ಉಳಿದಂಥ ಒಂದು ನೆಲೆ. ನೀಗಿ ನಿಷ್ಪತ್ತಿಯಾದ ಮಳೆಯ ಮಠದಿ, ಅದು ಸ್ಥೂಲವಾಗಿರೋ ನೆಲೆ. ಆದರೆ ಆ ಬಸವಣ್ಣ ನಮ್ಮ ಬುದ್ಧಿಯಲ್ಲಿ, ನಮ್ಮ ಮಸ್ತಕದಲ್ಲಿ, ಸಹಜ ಸ್ವರೂಪದಲ್ಲಿ ಸದಾ ಇದ್ದಾನೆ ಅಂತ ಅನ್ನುವಂಥ ಮಾತಿದೆಯಲ್ಲ. ಲೋಕವನ್ನೆಲ್ಲ ಅವಲೋಕಿಸದೆ ನಿಂದಲ್ಲಿ ಬೇಕು ಬೆಳಕು ಮಾಡಿದನೆನ್ನ ಬಸವಲಿಂಗ. ನಮ್ಮನ್ನೇ ಬೆಳಕು ಮಾಡಿಬಿಟ್ಟ ಬಸವಣ್ಣ. ಮಕುಟ ಮಂಡಲದಲ್ಲಿ ಮನೆಗಟ್ಟಿ ನಿಂದನು. ನಮ್ಮ ಬುದ್ಧಿಯಲ್ಲಿ, ನಮ್ಮ ಭಾವದಲ್ಲಿ, ನಮ್ಮ ಚಿಂತನೆಯಲ್ಲಿ, ನಮ್ಮ ಆಜ್ಞಾಚಕ್ರದ ಮೀರಿರ್ತಕ್ಕಂಥ ಸಹಸ್ರದಳ ಕಮಲದ ಮುಖಾಂತರವಾಗಿ ಅಲ್ಲಿ ಬಸವಣ್ಣ ಮನೆಗಟ್ಟಿ ನಿಂತಿದ್ದಾನೆ. ಅಕಳಂಕ ಬಸವನಯ್ಯೋಗಿನಾಥ. ಬಸವಣ್ಣ ಯಾವತ್ತು ಕಳಂಕರಹಿತನಾದವನು, ಬೆಳಕಿಗೆ ಬೆಳಕಾಗಿ ನಿಂತವನು, ಪರಂಜ್ಯೋತಿ ಸ್ವರೂಪನು ಅಂತ ಅನ್ನುವಂಥ ರೀತಿಯಲ್ಲಿ ಆ ಬಸವ ಪ್ರಜ್ಞಾನ ವ್ಯವಸ್ಥೆಯನ್ನು ಹೇಳ್ತಾ ಮುಂದೆ ಹೇಳ್ತಾರೆ, ಅಂಗವಿಡಿದ ಲಿಂಗ, ಲಿಂಗವಿಡಿದ ಅಂಗ, ಇವುಗಳ ಸಮನ್ವಯ ಸಮರಸತೆಯನ್ನು ಹೇಗೆ ಬಸವಣ್ಣ ಜೋಡಿಸಿದ ಅಂತ ಅನ್ನುವಂಥ ವಿಚಾರವನ್ನು
ಸಹಜವಾಗಿ ಹೇಳ್ತಾ ಹೋಗ್ತಾರೆ. ಅದನ್ನು ಮುಂದಿನ ವಾರ ನೋಡೋಣ. ಎಲ್ಲರಿಗೂ ಶರಣ. ಎಸೆವ ಪಂಚಾಕ್ಷರಿಯ ಎಸಳೆಲ್ಲ ನಸುಗೆಂಪು ಕುಸುಮ ಕರ್ಣಿಕೆಯೊಂದೇ ಹಳದಿ ವರ್ಣ ನಸುಗೆಂಪು ಹೊಸ ಹಳದಿ ಎಸೆವ ಕರ್ಣಿಕೆಯಾಗೆ ಬಸವನ ನೀನಾದೆ ಯೋಗಿನಾಥ. ಕಮಲ ಷಡ್ವಿಧದಲ್ಲಿ ಅಮಲ ಬ್ರಹ್ಮದ ಕೂಟ ಕ್ರಮವಳಿದ ಬಸವನೈ ಬಸವನಿತ್ಯ ವಿಮಲ ಗುರುಚರ ಪರವೇ ಪ್ರಾಣವಾಗಿರುತ್ತಿರ್ಪ ಪ್ರಣವರೂಪನು ಬಸವ ಯೋಗಿನಾಥ. ಕಳಿನಾದ ಬಿಂದುವಿನ ಹೊಳವಳಿದ ಬಸವನು ಪ್ರಳಯರಹಿತನು ಬಸವ ಬಸವನಿತ್ಯ ಒಳೆಯ ಕಮಲದಲ್ಲಿ ಹೊಳೆವ ಬ್ರಹ್ಮದ ಸ್ನೇಹ ಕಳೆಯದ ಬಸವನೈ ಯೋಗಿನಾಥ. ಹನ್ನೆರಡು ಮನೆಯೊಳಗೆ 16 ಉನ್ನತದ ಶರಧಿಯನು ದಾಂಟಿನಿಂದ ಇನ್ನೂ ನಿರ್ಮಳವಾದ ಕಳಿಮುಳೆಯರೊಳಕೊಂಡ ಚಿನ್ಮೂರ್ತಿ ಬಸವನೈ ಯೋಗಿನಾಥ. ಮೂರಾರ ಮಧ್ಯದಲ್ಲಿ ಕೇರಿ ಕೇರಿಯ ಕಂಡು ಸಾರಿ ಬ್ರಹ್ಮದ ಒಡಲ ಹೊಕ್ಕು ನಿಂದು 6 ಆಕಾರವಡಗಿದ ಬ್ರಹ್ಮವ ಕಂಡು ಸಾರಿದ ಗುರು ಬಸವನೈ ಯೋಗಿನಾಥ. ಅಂಗದೊಳಾಯತಲಿಂಗ ನಿರವಯ ರೂಪು ಮಂಗಳಮಯ ಮೂರ್ತಿ ಶ್ರೀ ಬಸವಲಿಂಗ
ಜಂಗಮ ಪ್ರಾಣವೇ ಪ್ರಾಣವಾಗಿರುತ್ತಿರ್ಪ ಸಂಗನ ಬಸವಣ್ಣನೈ ಯೋಗಿನಾಥ. ಅಂಗದೊಳಾಯತಲಿಂಗ ನಿರವಯ ರೂಪು ಮಂಗಳಾತ್ಮಕ ಮೂರ್ತಿ ಬಸವಲಿಂಗ. ಅಂಗಸಂಗದ ಭಾವ ಭ್ರಮೆಯಳಿದ ಶಿವಯೋಗಿ ಲಿಂಗ ಬಸವಣ್ಣನೈ ಯೋಗಿನಾಥ. ಮಂಗಳಮಯ ತನುವು ಕಂಗೊಳಿಸೆ ನಿಜದಲ್ಲಿ ಲಿಂಗ ನಿಜ ಪದಭರಿತವಾದ ಭಾವ. ಮುಂದಳ ಮನೆ ಮಠವ ಹೊಂದಿ ಬಾಗಿಲ ತೆಗೆಸಿದ ತಂದೆ ಬಸವಣ್ಣನೈ ಯೋಗಿನಾಥ. ಆಧಾರವಂಬಲಿದು ಮೇಲೆ ಊರ್ಧ್ವಕ್ಕೆ ನಡೆದು ಮೇದಿನಿಯ ಕಳೆಮೊಳೆಯನು ಒಂದು ಮಾಡಿ ಸಾಧಿಸಿ ಅಜರಂಧ್ರದ ಬಾಗಿಲ ತೆಗೆಸಿದ ಅನಾದಿ ಮೂರುತಿ ಬಸವ ಯೋಗಿನಾಥ. ಸಾಗರ ಬ್ರಹ್ಮವನು ಸಾಧಿಸಿ ಬ್ರಹ್ಮದಲ್ಲಿ ನೀಗಿ ನಿಷ್ಪತ್ತಿಯಾದ ಮಳೆಯ ಮಠದಿ ಆಗಾದ ಅರಸನು ಕಳೆದು ಕಂಗೊಳಿಸಿದನು ಯೋಗಿ ಗುರು ಬಸವನೈ ಯೋಗಿನಾಥ. ಲೋಕಲೋಕವನೆಲ್ಲ ಲೋಕಿಸದೆ ನಿಂದಲ್ಲಿ ಬೇಕು ಮಾಡಿದ ನೆನ್ನ ಬಸವಲಿಂಗ. ಮುಕುಟ ಮಂಡಲದಲ್ಲಿ ಮನೆಗಟ್ಟಿನಿಂದನು ಅಕಳಂಕ ಬಸವನೈ ಯೋಗಿನಾಥ.
ಮೂರು ಬೆಟ್ಟವ ದಾಂಟಿ ಮುಕ್ತಿ ರಾಜ್ಯವ ಕೂಡಿ ತೋರುವ ಶಿಖಿ ಕರ್ಪೂರ ಯೋಗದಂತೆ ಬಯಲನೆ ಬೆರೆಸಿ ಬಯಲಾದ ಬಸವನ ನಿರವಯಲ ಪದವಿನಗೆ ಯೋಗಿನಾಥ. ಬಯಲನೆ ಬೆರೆಸಿ ಬಯಲಾದ ಬಸವ ಬಸವ ಬಸವ